ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ಕಸ್ಟಮರ್ಸು ಯಾವ ಸೈಜೇ ಬ್ಲೌಸ್ ಕೊಡಿ, ನೀವು ಯಾವ ರೀತಿ ಶೋಲ್ಡರ್ನ ತಗೋಬೇಕು, ಎಷ್ಟು ಮೆಜರ್ಮೆಂಟ್ ಆರ್ಮೋಲ್ನ ತಗೋಬೇಕು, ಯಾವ ಸೈಜ್ಗೆ ಎಷ್ಟೆಷ್ಟು ಶೋಲ್ಡ್ರು ಎಷ್ಟೆಷ್ಟು ಆರ್ಮೋಲ್ ತಗೋಬೇಕು ಅನ್ನೋದು ತುಂಬ ಜನಕ್ಕೆ ಸಮಸ್ಯೆ ಆಗಿದೆ. ಸೊ ಆರ್ಮೋಲಲ್ಲಿ ರಿಂಕಲ್ ಬರ್ತಿದೆ, ಯಾವ ರೀತಿ ತೊಗೊಂಡ್ರು ಅಂತ ಹೇಳ್ತಿದ್ದಾರೆ. ನೋಡಿ, ಇದು ನಾನೇ ಸ್ಟಿಚ್ ಮಾಡಿಕೊಟ್ಟಿರುವಂತಹ ಬ್ಲೌಸು. ಈ ಬ್ಲೌಸು ನನಗೆ ಮತ್ತೆ ಮೆಜರ್ಮೆಂಟ್ಗೆ ಅಂತಲೇ ಹಾಗೆ ಕೊಟ್ಟಿದ್ದಾರೆ. ಇನ್ನು ಅವರು ಇದನ್ನು ಒಂದು ಸಲನೂ ವೇರ್ ಮಾಡಿಲ್ಲ. ವೇರ್ ಮಾಡಿ ನೋಡಿ, ಫಿನಿಶಿಂಗ್ ಚೆನ್ನಾಗಿದೆ, ಫಿಟ್ಟಿಂಗು ಚೆನ್ನಾಗಿದೆ. ನನಗೆ ಇದೇ ಮೆಜರ್ಮೆಂಟ್ಗೆ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಬ್ಲೌಸ್ ಮೆಜರ್ಮೆಂಟ್ಗೆ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ಸೊ ಯಾವ ರೀತಿ ಆರ್ಮೋಲ್ನ ತಗೊಳ್ತೀನಿ, ನಾನು ಎಷ್ಟು ತಗೊಳ್ತೀನಿ, ಯಾವ ಸೈಜ್ಗೆ ಎಷ್ಟು ತಗೋಬೇಕು ಅನ್ನೋದು ನಾನು ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಶೋಲ್ಡರ್ ಅಷ್ಟೇ ಮತ್ತು ಆರ್ಮೋಲ್ ಅಷ್ಟೇ, ಯಾವ ಸೈಜ್ಗೆ ಎಷ್ಟು ತಗೋಬೇಕು ಅನ್ನೋದು ಡೀಟೇಲ್ಡಾಗಿ ನೋಡೋಣ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಎಸ್ಪೆಷಲಿ ಕಸ್ಟಮರ್ ಬ್ಲೌಸಸ್ನ ಯಾರು ಸ್ಟಿಚ್ ಮಾಡ್ತಾ ಇದ್ದೀರೋ ಅವ್ರಿಗೆ, ಅಂದರೆ ಕಸ್ಟಮರ್ ಬ್ಲೌಸ್ ಸ್ಟಿಚ್ ಮಾಡೋರಿಗೆ ಒಂದೊಂದು ಬ್ಲೌಸ್ ಒಂದೊಂದು ಮೆಜರ್ಮೆಂಟಲ್ಲಿ ಬರುತ್ತೆ. ಸೊ ಯಾವ ಮೆಜರ್ಮೆಂಟ್ಗೆ ಎಷ್ಟು ತಗೋಬೇಕು ಅನ್ನೋದು ಐಡಿಯಾ ಇರೋದಿಲ್ಲ. ಅವ್ರದ್ದು ಅಷ್ಟೇ ಬ್ಲೌಸ್ ಹೊಲ್ಕೊಳ್ಳೋರಿಗೆ ಒಂದೇ ಮೆಜರ್ಮೆಂಟಲ್ಲಿ ಹೊಲ್ಕೊಂಡ್ರೆ ಅವ್ರಿಗೆ ಸಾಕಾಗುತ್ತೆ. ಆದರೆ ಕಸ್ಟಮರ್ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ನಾವು ಪ್ರತಿಯೊಂದು ಬ್ಲೌಸಸ್ ಸೈಜಸ್ಸು ಡಿಫ್ರೆಂಟಾಗಿ ಬರುತ್ತೆ. ಆವಾಗ ನಾವು ಸೈಜಸ್ ಡಿಫ್ರೆಂಟಾಗಿ ಬಂದಾಗ ನಾವು ಯಾವ ರೀತಿ ಮೆಜರ್ಮೆಂಟಲ್ಲಿ ಚೇಂಜಸ್ನ ಮಾಡ್ಕೋಬೇಕು ಅನ್ನೋದು ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಫಸ್ಟ್ಗೆ ನೋಡಿ, ನಾನು ಮೆಜರ್ಮೆಂಟ್ ಬ್ಲೌಸ್ನ ಇಟ್ಕೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ ನೋಡಿ ಇದಾಗಿರುತ್ತೆ. ಸೊ ಇದನ್ನು ನಾನು ಸ್ಟಿಚ್ ಮಾಡೋದೀಗ. ಈಗ ನಾನು ಫಸ್ಟಿಗೆ ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಫ್ಲಿಪ್ಕಾರ್ಟಲ್ಲಿ ಈ ಒಂದು ಶೇಪ್ ಸ್ಕೇಲ್ ಇದೆಯಲ್ಲ, ಆರ್ಮೋಲ್ ಇದು ಕರ್ವ್ ಸ್ಕೇಲು ಸ್ಲೀವ್ಸ್ದು. ಸೊ ಇದನ್ನು ಬುಕ್ ಮಾಡ್ಕೊಂಡಿದ್ದೆ. ಮತ್ತು ಎಲ್ ಸ್ಕೇಲು ಶಾರ್ಟ್ ಇರಲಿಲ್ಲ ನನ್ನ ಹತ್ರ. ಸೊ ಇದನ್ನು ಕೂಡ ಬುಕ್ ಮಾಡ್ಕೊಂಡಿದ್ದೆ. ಸೊ ನಿಮ್ಗೆ ಏನಾದರೂ ಈ ಥರದ್ದು ಬೇಕು ಅಂದರೆ ನೀವು ಫ್ಲಿಪ್ಕಾರ್ಟಲ್ಲಿ ಬೇಕಾದ್ರೆ ನಾನು ಟ್ಯಾಗ್ ಮಾಡ್ತೀನಿ ಆ ಪ್ರಾಡಕ್ಟ್ನ ಫ್ಲಿಪ್ಕಾರ್ಟಲ್ಲಿ. ಸೊ ಬೇಕಾದರೆ ತೊಗೋಬೋದು. ಇಲ್ಲಿ ನಾನು ನೋಡಿ ನೀಟಾಗಿ ಈ ರೀತಿ ಸ್ಟ್ರೈಟಾಗಿ, ಮಾರ್ಜಿನ್ ಸ್ಟ್ರೈಟಾಗಿರಲ್ಲ, ಸೊ ಒಂದು ಲೈನ್ನ ಹಾಕ್ಕೊಳ್ತೀನಿ. ಮಾರ್ಜಿನ್ ಸಮ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ತುಂಬಾ ಯೂಸ್ ಆಗುತ್ತೆ ಸ್ಲೀವ್ ಕಟ್ಟಿಂಗ್ ಟೈಮಲ್ಲಿ. ಸೊ ಬೇಕಾದರೆ ನೀವು ತಗೋಬೋದು. ನೋಡಿ, ಈಗ ಮಾರ್ಜಿನ್ ಸಮ ಇಲ್ಲ, ನಾನು ನೀಟಾಗಿ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟಿಗೆ ನಾನು ಬ್ಲೌಸ್ ಮೆಷರ್ಮೆಂಟ್ನ ತೊಗೊಳ್ಳೋದು ಯಾವ ರೀತಿ ನೋಡಿ. ಬ್ಲೌಸು ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರುತ್ತೆ. ಸೊ ಇದ್ರ ಬ್ಲೌಸು ಲೆಂತ್ನ ತೊಗೊಳಕ್ಕೆ ನಾನು ನೋಡಿ ಶೋಲ್ಡರ್ ಹತ್ರದಿಂದ ಹಿಡಿದು ಈ ಒಂದು ವೇಸ್ಟ್ವರೆಗೂ, ಈ ಡಾಟ್ ಏನು ಸ್ಟಿಚ್ ಮಾಡಿದ್ದೀವೋ ವೇಸ್ಟ್ವರೆಗೂ ಈ ರೀತಿ ಟೈಟಾಗಿ ಬ್ಲೌಸ್ನ ಇಟ್ಕೋಬೇಕಾಗುತ್ತೆ. ನೋಡಿ, ಕರೆಕ್ಟಾಗಿ ನನಗೆ ಎಷ್ಟು ಬರ್ತಾ ಇದೆ, ಇಲ್ಲಿ 15 ಬರ್ತಾ ಇದೆ. 15 ನಾನು 1 ಇಂಚನ್ನ ಸೇರಿಸ್ಕೊಂಡು 16 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಹಾಗೂ ಮಾಡ್ಕೋಬಹುದು. ಇಲ್ಲಾಂದರೆ ನೀವು ಇಲ್ಲಿ ಫಸ್ಟೇ 1/2 ಇಂಚ್ ಮಾರ್ಜಿನ್ಗೆ ಅಂತ ಬಿಟ್ಟು ಬಿಡಬಹುದು. 1/2 ಇಂಚ್ ಮಾರ್ಜಿನ್ಗೆ ಬಿಟ್ಟು ಆಮೇಲೆ ನಮಗೆ ರೆಡಿ ಎಷ್ಟು ಬೇಕು 15 ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಮಾರ್ಕ್ನ ಮಾಡಿಕೊಂಡ್ರೆ ನಮಗೆ ಬ್ಯಾಕಲ್ಲಿ ಸ್ವಲ್ಪ ಹಂಗೋ ಸೆಟ್ ಆಗಿಬಿಡುತ್ತೆ. ಫ್ರಂಟಲ್ಲಿ ಮಾತ್ರ ನಮ್ಗೆ ಏನಾಗುತ್ತೆ ಅಂದರೆ ಚೆಸ್ಟ್ ಹತ್ರ ಮತ್ತು ಆರ್ಮೋಲ್ ಹತ್ರ ಎಲ್ಲ ತುಂಬಾ ಪ್ರಾಬ್ಲಮ್ ಬರುತ್ತೆ. ಕೆಲವೊಂದು ಕಸ್ಟಮರ್ಸ್ ತುಂಬಾ ಕಂಪ್ಲೇಂಟ್ಸು ಮಾಡ್ತಾರೆ. ಅಂಥವ್ರಿಗೆ ಯಾವ ರೀತಿ ಎಲ್ಲ ಚೇಂಜಸ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡಬೇಕು ಅಂತ ನೋಡೋಣ. ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೋಸ್ಕರ ಬಿಡ್ತಿದ್ದೀನಿ, ನೋಡ್ತಿದ್ದೀರಲ್ಲ ಈ ರೀತಿ. ಸೊ ಈಗ ನಾನು ಈ ಒಂದು ಬ್ಲೌಸಲ್ಲಿ ನೆಕ್ ವಿಡ್ತ್ ಎಷ್ಟು ತಗೋಬೇಕು, ಬ್ಯಾಕಲ್ಲಿ ಫ್ರಂಟಲ್ಲಿ ಅಂತ, ಫ್ರಂಟಲ್ಲೇ ಬೇರೆ ತೊಗೊಳ್ತೀನಿ, ಬ್ಯಾಕಲ್ಲೇ ಬೇರೆ ತೊಗೊಳ್ತೀನಿ. ಯಾವ ರೀತಿ ತೊಗೊಳ್ಳೋದು ಅಂತ ನೋಡೋಣ. ನೋಡಿ, ಬ್ಯಾಕಲ್ಲಿ ನಾನು ಫಸ್ಟ್ ನೀವೇನು ಮಾಡ್ತೀರಾ ಅಂದರೆ ಫುಲ್ ಶೋಲ್ಡರ್ ಮೆಷರ್ಮೆಂಟ್ನ ತೊಗೊಬಿಡಿ ಕಸ್ಟಮರ್ದು. ಅಂದರೆ ದೊಡ್ಡ ಸೈಜ್ ಬ್ಲೌಸ್ ಆದರೆ ಮಾತ್ರ. ಇಲ್ಲ ನಾರ್ಮಲ್ ನಿಮಗೆ 36 ಸೈಜು, 38 ಸೈಜು, 34, 32 ಅಂದರೆ ನೀವು ಯೂಶಲಿ 2.5 ತೊಗೊಳ್ಳಿ ನೆಕ್ ಬಿಡ್ತು. ಸೊ ನೆಕ್ ಮತ್ತು ಶೋಲ್ಡರ್ ಒಂದು 3 ಇಂಚ್ ತೊಗೊಳ್ಳಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವು 36, 34, 32 ಈ ಥರ ಸೈಜಿಗಾದರೆ ನೀವು 2.5 ನೆಕ್ ಬಿಡ್ತು ತೊಗೊಳ್ಳಿ, 3 ಶೋಲ್ಡರ್ ತೊಗೊಳ್ಳಿ. ಇಲ್ಲ ನಿಮಗೆ ಡೀಪ್ ಜಾಸ್ತಿ ಆಗ್ತಾ ಇದ್ದರೆ, ಬ್ಲೌಸ್ ಸೈಜ್ ಚಿಕ್ಕದು ಅಂದರೆ ನೀವು 2 ನೆಕ್ ಬಿಡ್ತು ತೊಗೊಳ್ಳಿ, 3 ಶೋಲ್ಡರ್ ತೊಗೊಳ್ಳಿ. ಈ ರೀತಿ ತೊಗೋಬೋದು. ನೀವು 40 ಸೈಜ್ ಮೇಲೆ ಹೋಯ್ತು ಅಂದರೆ ನೀವು ಅವ್ರು ಫುಲ್ ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಬಿಡಿ. ಅಂದರೆ ನೀವು ಬೋಟ್ ನೆಕ್ಗೆ ಮಾತ್ರ ಫುಲ್ ಶೋಲ್ಡರ್ ತೊಗೋಬೇಕಲ್ಲ, ಇದಕ್ಕೇನು ಅವಶ್ಯಕತೆ ಇಲ್ಲ ಅಂತ ನೀವು ಅನ್ಕೋಬೋದು. ಸೊ ಇದಕ್ಕೂ ಕೂಡ ನೀವು ಫುಲ್ ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಬಿಡಿ. ಆವಾಗ ನಿಮಗೆ ಈಸಿಯಾಗಿ ನಾವು ಅವರಿಗೆ ಶೋಲ್ಡರು ಮತ್ತು ನೆಕ್ ವಿಡ್ತ್ನ ನೀಟಾಗಿ ಮಾರ್ಕ್ ಮಾಡ್ಕೋಬಹುದು. ಇದು ಬ್ರಾಡಾಗಿ ಬಂದಿರುತ್ತೆ ನೆಕ್ ಅನ್ನೋದು. ಸೊ ನಮಗೆ 2.5 ತೊಗೊಂಡ್ರೆ ಫ್ರಂಟಲ್ಲಿ ಆ ಬ್ರಾಡ್ನೆಸ್ ಬರೋದಿಲ್ಲ, ನಮಗೆ ಸಾಕಾಗೋದಿಲ್ಲ. ಸೊ ಆಗ ನಾವೇನು ಮಾಡಬೇಕು, ಫ್ರಂಟಲ್ಲಿ ನಾವು ನೆಕ್ ವಿಡ್ತ್ನ ಜಾಸ್ತಿ ತೊಗೋಬೇಕಾಗುತ್ತೆ. ಹಾಗಾಗಿ ನೀವು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡ್ರೆ ನಿಮಗೆ ಶೋಲ್ಡರ್ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡಿಕೊಂಡು ಉಳಿದಿದ್ದನ್ನು ನೀವು ನೆಕ್ ವಿಡ್ತ್ಗೆ ಮಾರ್ಕ್ ಮಾಡ್ಕೊಬಿಡ್ಬೋದು ಈಸಿಯಾಗಿ. ಆ ರೀತಿ ನೀವು ಶೋಲ್ಡರ್ನ ತೊಗೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ನಾನಿಲ್ಲಿ ಫುಲ್ ಶೋಲ್ಡರ್ ಮೆಜರ್ಮೆಂಟು 8 ಇಂಚ್ ಇದೆ, ಅವ್ರದ್ದು 8 ಇಂಚ್ನ ತೊಗೊಂಡಿದ್ದೀನಿ. ಓಕೆನಾ? 8 ಇಂಚ್ನ ತೊಗೊಂಡು ಅದರಲ್ಲಿ ನಾನು 2.5 ಇಂಚನ್ನ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2.5 ಇಂಚನ್ನ ಮೈನಸ್ ಮಾಡಿಕೊಂಡ್ರೆ ಉಳಿದಿದ್ದೆಷ್ಟು ನನಗೆ 5.5 ಬರುತ್ತೆ. ನೋಡಿ, 5.5 ಬರುತ್ತೆ. 5.5ಲ್ಲಿ ನಾನು ನೆಕ್ ವಿಡ್ತ್ನ ಮತ್ತು ಶೋಲ್ಡರ್ನ ಮೆಜರ್ಮೆಂಟ್ ಈ ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಓಕೆನಾ? ನೋಡಿ, ನನಗೆ ಶೋಲ್ಡರ್ ಬೇಕಾಗಿರೋದು 3 ಇಂಚು. 1 ನಿಮಿಷ. ನನಗೆ ಶೋಲ್ಡರ್ ಬೇಕಾಗಿರೋದು 3.5. ನೋಡಿ ಎಷ್ಟು ರೆಡಿ ಬೇಕು ಅನ್ನೋದು ಚೆಕ್ ಮಾಡ್ಕೊಳ್ಳಿ. ನೋಡಿ, 2.5 ಇದೆ. 2.5 1 ಪಾಯಿಂಟ್ ಎಕ್ಸ್ಟ್ರಾ ಇದೆ. ನಾನಿಲ್ಲಿ 3/4ನ ತಗೊಳ್ತೀನಿ. ನೆಕ್ ಶೋಲ್ಡರ್ ಬಂದು 3/4 ತಗೊಳ್ತಾ ಇದ್ದೀನಿ. ಈ ರೀತಿ ಉಳಿದಿದ್ದನ್ನು ನೆಕ್ ವಿಡ್ತಿಗೆ ತಗೊಳ್ತಾ ಇದ್ದೀನಿ. ನೋಡಿ,
ನೆಕ್ ವಿಡ್ತ್ ಬಂದು. ಇಲ್ಲಾಂದರೆ ನೀವು 2.5 ನೆಕ್ ವಿಡ್ತ್ ತೊಗೊಂಬಿಡಿ. ನಿಮಗೆ ಬ್ರಾಡ್ ಆಗಬೇಕು ಅಂದರೆ 2.5 ನೆಕ್ ವಿಡ್ತ್ ತೊಗೊಳ್ಳಿ. ನೆಕ್ಸ್ಟು 3.25 ಶೋಲ್ಡರ್ ತೊಗೊಳ್ಳಿ. ಉಳಿದಿದ್ದೆಷ್ಟು ನಮಗೆ 8 ಇಂಚಲ್ಲಿ ನೋಡಿ 2 ಇಂಚಸ್ ಅಷ್ಟೇ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ತಗೊಳ್ಳಿ, ನಿಮಗೆ ಬ್ಯಾಕಲ್ಲಿ ಪರ್ಫೆಕ್ಟಾಗಿ ಸೆಟ್ ಆಗಿಬಿಡುತ್ತೆ. ಓಕೆನಾ. ಇಲ್ಲಿ ನಾನು ಫ್ರಂಟಲ್ಲಿ ಚೇಂಜಸ್ನ ಮಾಡ್ಕೊಳ್ತೀನಿ. ನೆಕ್ ವಿಡ್ತಲ್ಲಿ, ಶೋಲ್ಡರಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. ನೆಕ್ ವಿಡ್ತಲ್ಲಿ ಚೇಂಜಸ್ ಮಾಡ್ಕೊಳ್ತೀನಿ. ಸೊ ಒಬ್ರು ಕಮೆಂಟ್ ಮಾಡ್ತಾರೆ ನನಗೆ, ಈ ಥರ ನೀವು ಚೇಂಜಸ್ ಮಾಡಿಕೊಂಡ್ರೆ ನಮಗೆ ವೇರಿಯೇಷನ್ ಬರಲ್ವಾ ಸ್ಟಿಚಿಂಗ್ ಟೈಮಲ್ಲಿ ಅಂತ. ಖಂಡಿತ ನೀವು ಶೋಲ್ಡರಲ್ಲಿ ವೇರಿಯೇಷನ್ ಮಾಡಿದ್ರೆ ಮಾತ್ರ ನಿಮಗೆ ಪ್ರಾಬ್ಲಮ್ ಬರುತ್ತೆ. ನೆಕ್ ವಿಡ್ತಲ್ಲಿ ವೇರಿಯೇಷನ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಸೊ ಅದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ. ಶೋಲ್ಡರಲ್ಲಿ ನೀವು ಫ್ರಂಟ್ ಪಾರ್ಟಲ್ಲಿ ಎಷ್ಟು ತೊಗೊಂಡಿರ್ತಾರೋ ಬ್ಯಾಕಲ್ಲೂ ಅಷ್ಟೇ ತೊಗೋಬೇಕಾಗುತ್ತೆ. ಅದರಲ್ಲಿ ಏನೇ ಚೇಂಜಸ್ ಮಾಡಿದ್ರು ನಿಮಗೆ ಬ್ಲೌಸ್ ಅನ್ನೋದು ನೀಟಾಗಿ ಬರೋದಿಲ್ಲ. ಇಲ್ಲಿ ಶೋಲ್ಡರ್ ವೇರಿಯೇಷನ್ ಆಗಿಬಿಡುತ್ತೆ. ಹಾಗಾಗಿ ನೀವು ಶೋಲ್ಡರಲ್ಲಿ ಯಾವುದೇ ರೀತಿ ವೇರಿಯೇಷನ್ ಮಾಡಬೇಡಿ. ಫ್ರಂಟಲ್ಲಿ ಮಾತ್ರ, ನೆಕ್ ವಿಡ್ತಲ್ಲಿ ಮಾತ್ರ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ನೋಡಿ 2.5 ನೆಕ್ ವಿಡ್ತ್ ತೊಗೊಂಡಿದ್ದೀನಿ, 3.25 ಶೋಲ್ಡರ್ನ ತೊಗೊಂಡಿದ್ದೀನಿ. ಸೊ ಇಷ್ಟಾದಮೇಲೆ ಡೀಪ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಇಲ್ಲಿಂದ ತೊಗೊಳಕ್ಕೆ ನಿಮ್ಗೆ ಕನ್ಫ್ಯೂಷನ್ ಆದರೆ ನೀವು ಜಸ್ಟ್ ನೋಡಿ ಈ ಪಟ್ಟಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಬಿಟ್ರೆ ನಿಮಗೆ ಡೀಪ್ ಅನ್ನೋದು ಬಂದ್ಬಿಡುತ್ತೆ. ಎಷ್ಟಿದೆ ಅಂತ ನೋಡಿ, ಪಟ್ಟಿ ನನಗೆ 5 ಇಂಚಿದೆ. ಓಕೆನಾ. 5 ಇಂಚು ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಈ ವೇಸ್ಟಿಗೆ ನಾವೇನು ಅಟ್ಯಾಚ್ ಮಾಡೋಕ್ಕೆ 1/2 ಇಂಚ್ ಬಿಟ್ಟಿದ್ದೀವೋ 1/2 ಇಂಚನ್ನ ಬಿಟ್ಟು 5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಒಂದು 1/4 ಇಂಚಷ್ಟು ಪೈಪಿಂಗಿಗೆ. ಓಕೆನಾ. ಇವಾಗ ಚೆಕ್ ಮಾಡ್ಕೊಳ್ಳಿ ಇಲ್ಲಿಂದ ನಿಮ್ಗೆ ರೆಡಿ ಎಷ್ಟು ಬೇಕು ಅಂತ. ನೋಡಿ ರೆಡಿ ನಮಗೆ 10 ಇಂಚು 10 ಇಂಚು ಬರುತ್ತೆ ನಮಗೆ ರೆಡಿ ಅನ್ನೋದು. ಓಕೆನಾ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಬ್ರಾಡ್ ಎಷ್ಟು ಬೇಕು ಅಂತ ನೋಡಿ ಬ್ಲೌಸ್ ತಗೊಳ್ಳಿ. ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿದ್ರೆ, ಇಫ್ ಇನ್ ಕೇಸ್ ನಿಮಗೆ ಕೊಟ್ಟಿಲ್ಲ, ಬಾಡಿ ಮೆಷರ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಸೊ ಅವನ್ನ ಕೇಳಿ ನೀವು ಬ್ರಾಡಾಗಿ ಆಗ್ತೀರಾ ಅಂತ. ಅವರು ಬ್ರಾಡಾಗಿ ಆಗ್ತೀನಿ ಅಂದರೆ ನೀವು ಅವಾಗ ಇಲ್ಲಿ ಎಷ್ಟು ಬೇಕೋ, ಕೆಲವರು ಜಾಸ್ತಿ ಬ್ರಾಡಾಗಿ ಆಗ್ತಾರೆ, ಕೆಲವರು ಕಡಿಮೆ ಆಗ್ತಾರೆ. ಅದನ್ನು ನೋಡಿಕೊಂಡು ನೀವು ಮೆಷರ್ಮೆಂಟ್ನ ಮಾರ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಹತ್ರ ನನಗಿಲ್ಲಿ ಬ್ರಾಡ್ ಅನ್ನೋದು 7.5 8ವರೆಗೂ ಹಾಕಿದ್ರು ಹಾಕೋತಾರೆ ಅವರು. ಸೊ ನಾನಿಲ್ಲಿ 3.25 ತಗೊಳ್ತಾ ಇದ್ದೀನಿ. 3.25 ತೊಗೊಂಡ್ರೆ ನನಗಿಲ್ಲಿ 7 ಅನ್ನೋದು ಬರುತ್ತೆ. 7.5 ನಮಗೆ ಬ್ರಾಡ್ ಅನ್ನೋದು ಬರುತ್ತೆ. ಸೊ 3.25ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಸಾರಿ 3.25 3.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ. ಇಷ್ಟು ಡೀಪ್ ತೊಗೊಂಡ್ರು ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದಾಗೋದಿಲ್ಲ. ನಾನು ಇದಕ್ಕೆ ಯಾವುದೇ ರೀತಿ ಡೋರಿ ಅನ್ನೋದು ಇಟ್ಟಿಲ್ಲ. ಸೊ ಶೋಲ್ಡರ್ ಡ್ರಾಪ್ ಆಗಲ್ಲ, ನೀಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ. ಸೊ ಆ ರೀತಿ ಕೂತ್ಕೋಬೇಕಂದ್ರೆ ನಾವು ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ ಈ ರೀತಿ ಆದಮೇಲೆ ಇಲ್ಲಿಂದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 6 ಇಂಚಸ್ ಇದೆ ಟೋಟಲ್. ಇಲ್ಲೂ ಕೂಡ ನಾನು 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ 3.25 ತೊಗೊಂಡಿದ್ದೀನಿ. ಇಲ್ಲಿ 2.25 ತೊಗೊಂಡಿದ್ದೀನಿ. 3.25 ತೊಗೊಂಡ್ಬಿಟ್ಟಿದ್ದೀನಿ. ಇಲ್ಲಿ 3.25, ಇಲ್ಲಿ 2.25, ಟೋಟಲು 6 ಇಂಚಸ್ಸು ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ನೆಕ್ ಬ್ಲೌಸ್ ಸೈಜು ಕಡಿಮೆ ಆದಷ್ಟು ಈ ಟೋಟಲಲ್ಲೇ ನೀವು ಕಡಿಮೆ ಮಾಡ್ಕೊಂಡು ಹೋಗ್ಬೇಕು. 5.25 ತೊಗೋಬೇಕಾಗಿ ಬರುತ್ತೆ, 4.25 ತೊಗೋಬೇಕಾಗುತ್ತೆ. ನಿಮ್ಮ ಒಂದು ಬ್ಲೌಸು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು 6 ಇಂಚಸ್ ತೊಗೊಂಡಿದ್ದೀನಿ. ಇಲ್ಲೂ ಕೂಡ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಈಗ ನಾವು ಚೆಕ್ ಮಾಡ್ಕೋಬೇಕಾಗಿರೋದು ಆರ್ಮೋಲ್ ಡೌನಿಂಗ್ ಎಷ್ಟು ತಗೋಬೇಕು ಅಂತ. ನೋಡಿ ಬ್ಲೌಸ್ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿದ್ರೆ ನೀವು ಯಾವ ರೀತಿ ತಗೋಬೇಕು, ಕೊಟ್ಟಿಲ್ಲ ಅಂದರೆ ಯಾವ ರೀತಿ ತಗೋಬೇಕು. ಕೊಟ್ಟಿಲ್ಲ ಅಂದರೆ ನೀವು ಶೋಲ್ಡರ್ ಎಷ್ಟು ತೊಗೊಂಡಿದ್ದೀರೋ ಅಷ್ಟು ಆರ್ಮೋಲ್ ಡೌನಿಂಗ್ನು ತಗೊಳ್ಳಿ. ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡಿಕೊಂಡು ನಿಮಗೆ ಎಷ್ಟು ಲೂಸಿಂಗ್ ಬೇಕೋ ಅಷ್ಟು ಬಂದಿಲ್ಲ ಅಂದರೆ ನೀವು ಆ ಲೈನ್ನ ಮೇಲಕ್ಕೆ ಕೆಳಗಡೆಗೆ ತಗೋಬೇಕಾಗುತ್ತೆ. ಈಗ ನೋಡಿ ಇಲ್ಲಿ ಮೆಷರ್ಮೆಂಟ್ ಬ್ಲೌಸ್ನ ಕೊಟ್ಟಿದ್ರೆ, ನಿಮಗೆ ಮೆಷರ್ಮೆಂಟ್ ಬ್ಲೌಸು ಕೊಟ್ಟಿದ್ರೆ ಈ ರೀತಿ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ ಎಲ್ಲಿವರೆಗೂ ಯಾವ ಲೈನು ನೋಡ್ಕೊಳ್ಳಿ ಎಲ್ಲಿಗೆ ನಮಗೆ ಇದು ಬಂದಿದೆ ಅಂತ. ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಅಂದರೆ ಹಿಡಿದು ಇಲ್ಲಿಂದ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟಿದೆ ನಮಗೆ, ಎಷ್ಟಿಗೆ ಫೋಲ್ಡ್ ಆಗಿದೆ, 6 ಇಂಚಸ್ಗೆ ಫೋಲ್ಡ್ ಆಗಿದೆ. ಓಕೆನಾ. ನೋಡಿ 6 ಇಂಚಸ್ಗೆ ಫೋಲ್ಡ್ ಆಗಿದೆ. 5.5 ತಗೊಳ್ಳೋಣ ಅಂದರೆ ನೋಡಿ 5.5ಗೆ ಇದು ಬರಲ್ಲ, 6 ಇಂಚಸ್ಸೇ ಬರ್ತಿದೆ. 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಬಿಟ್ಟು 1/2 ಇಂಚ್ ನಾನು ಏನು ಮೇಲೆ ಬಿಟ್ಟಿದ್ದೀನೋ ಅದನ್ನು ಬಿಟ್ಟು ನಾನಿಲ್ಲಿ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಮತ್ತೆ ಅದರಲ್ಲಿ ಚೇಂಜಸ್ ತಗೋಬೇಕಾದ್ರೆ ಮಾಡ್ಕೋಬೇಕಾಗುತ್ತೆ. ನಾವು ಮೆಜರ್ಮೆಂಟ್ನ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ ಈ ರೀತಿ. ಓಕೆನಾ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಂಡಿದ್ದ ಆದಮೇಲೆ ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ನೋಡಿ ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಂಡಿದ್ದ ಆದಮೇಲೆ ಈಗ ನಾನು ಚೆಸ್ಟ್ನ ಮೆಜರ್ಮೆಂಟ್ ಮಾಡ್ಕೊಳ್ತೀನಿ. ಚೆಸ್ಟ್ನ ಮೆಜರ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಬ್ಲೌಸ್ನ ಈ ರೀತಿ ತಗೋಬೇಕಾಗುತ್ತೆ. ಈ ರೀತಿ ತಗೊಂಡು ನೀವು ಇದನ್ನು ಉಕ್ಸ್ನ ಹಾಕೋಬಿಡಿ. ಉಕ್ಸ್ನ ಹಾಕೊಂಬಿಟ್ಟು ನೀವು ನೋಡಿ ಈ ರೀತಿ ಉಕ್ಸ್ನ ಹಾಕೊಂಬಿಟ್ಟು ಬ್ಯಾಕ್ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಈಗ ನೀವು ಎಲ್ಲಿಂದ ಈ ರೀತಿ ಇದು ಉಕ್ಸ್ ಹಾಕೊಂಡಿದ್ದಾದಮೇಲೆ ಇಲ್ಲಿಂದ ಈ ರೀತಿ ತಗೊಳ್ಳಿ. ನೋಡಿ ಈ ರೀತಿ ಸ್ವಲ್ಪ ಟೈಟಾಗಿ ಎಳೆದು ತಗೊಳ್ಳಿ. ನೋಡಿ 21.25 ಬರ್ತಾ ಇದೆ. ಓಕೆನಾ. 21.25 ಬರ್ತಾ ಇದೆ. ಅದನ್ನು ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೋಬೇಕಾಗುತ್ತೆ. ಡಬಲ್ ಫೋಲ್ಡ್ನ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನಮಗೆ, 10.25 ಬರ್ತಾ ಇದೆ. ಓಕೆನಾ. 10.25ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. 21.25 ಇದನ್ನು ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ನಿಮಗೆ 10.25 ಬರುತ್ತೆ. 10.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ.
ಸೊ ಈ ಒಂದು ಬ್ಲೌಸು ಎಷ್ಟು ಸೈಜು ಅನ್ನೋದು ನಿಮಗೆ ಡೌಟ್ ಇರ್ಬೋದು. ಫ್ರಂಟಲ್ಲಿ ಒಂದು ಸಲ ನೋಡಿ ಚೆಕ್ ಮಾಡ್ತೀನಿ ನಾನಿಲ್ಲಿ. ಈ ಉಪ್ಪಟ್ಟಿ ಕಡೆ ತಗೊಳ್ಳಿ ಟೇಪ್ನ, ಈ ರೀತಿ ನೋಡಿ, ಈ ರೀತಿ ನೀಟಾಗಿ ತಗೊಂಡ್ರೆ ನಿಮ್ಗೆ ಎಷ್ಟಾಗುತ್ತೆ ನೋಡಿ, 11 ಬರ್ತಾ ಇದೆ. ಓಕೆನಾ, 11 ಬರ್ತಾ ಇದೆ ಅಂದರೆ ಇದು ನಮಗೆ 44 ಬ್ಲೌಸು ಸೈಜ್ ಮೆಷರ್ಮೆಂಟ್. ಓಕೆನಾ, 11ನ ಡಿವೈಡೆಡ್ ಬೈ ಇಂಟು 4 ಮಾಡಿಕೊಂಡ್ರೆ ನಾವು ನಮಗೆ 44, ಈ ಬ್ಲೌಸ್ ಸೈಜ್ ಬಂದು 44 ಆಗಿರುತ್ತೆ. ಸೊ ಇದರಲ್ಲಿ ನಾನು 10 ಮುಕ್ಕಾಲು ಬ್ಯಾಕಲ್ಲಿ ಬಂದಿದೆ. ಸೊ 10 ಮುಕ್ಕಾಲು ಯಾಕೆ 11 ಬರಬೇಕಲ್ಲ ಅಂತ ನಿಮಗೆ ಡೌಟ್ ಬರ್ಬೋದು. ನಾನು ಇಲ್ಲಿ 1/4 ಇಂಚಷ್ಟು ಮೈನಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಡೀಪ್ ನೆಕ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ರಿಂಕಲ್ ಬರಬಾರ್ದು ಅಂದರೆ ನಾವು ಇಲ್ಲಿ ಒಂದು 1/4 ಇಂಚನ್ನ ಮೈನಸ್ ಮಾಡಿ ನಾನು ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಇಷ್ಟಾದಮೇಲೆ ವೇಸ್ಟ್ನ ಮಾರ್ಕ್ ಮಾಡೋದಾದರೆ, ವೇಸ್ಟ್ನ ನೋಡಿ ನಾವು ಬ್ಲೌಸ್ ಮೆಷರ್ಮೆಂಟಲ್ಲಿ ತೊಗೊಳ್ಳೋದಾದರೆ ನೋಡಿ, ಈ ಒಂದು ಐಪಟ್ಟಿ ಏನಿದೆಯೋ ಐಪಟ್ಟಿನ ಬಿಟ್ಟು ಮೆಷರ್ಮೆಂಟ್ನ ತೊಗೊಳ್ತಾ ಹೋಗಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಟೈಟಾಗಿ ಬ್ಲೌಸ್ನ ಇಟ್ಕೊಳ್ಳಿ, ಮತ್ತು ಟೈಟಾಗಿ ಟೇಪ್ನೂ ಕೂಡ ಹಿಡ್ಕೋಬೇಕಾಗತ್ತೆ. ಎರಡನ್ನೂ ಒಟ್ಟಿಗೆ ಸ್ವಲ್ಪ ಟೈಟಾಗಿ ಇಳ್ಕೊಂಡು ನೋಡಿ 36.5 ಬರ್ತಾ ಇದೆ. 36.5 ಅಂದರೆ ನನಗೆ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ, ನೀವು ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. 36.5 ಟೇಪ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಬಂತು ನೋಡ್ಕೊಳ್ಳಿ, 18.25 ಬಂತು. 18.25 ನೀವು ಇನ್ನೊಂದು ಫೋಲ್ಡ್ನ ಮಾಡಿಕೊಂಡ್ರೆ 9.1 ಬರ್ತಾ ಇದೆ. ಆ 9.1ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ, 9.1ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 1 ಇಂಚ್ ಡಾಟ್ಗೋಸ್ಕರ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಎಕ್ಸ್ಟ್ರಾ ಮಾರ್ಜಿನಲ್ಲಿ ಚೇಂಜಸ್ ಬೇಕಾದ್ರೆ ನೀವು ಮಾಡ್ಕೋಬೋದು. ನಾನು ಇಲ್ಲಿ 1.5 ಇಂಚ್ ತೊಗೊಂಡಿದ್ದೀನಿ, ನೀವು 2 ಇಂಚಸ್ ಬೇಕಾದ್ರೂ ತೊಗೋಬಹುದು. ಈ ರೀತಿ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ, ಈ ರೀತಿ. ಓಕೆನಾ, ಈಗ ನಾವು ನೋಡಿ ಇಲ್ಲಿಂದ ಒಂದು ಮಿಡ್ಲ್ ಪಾಯಿಂಟ್, ಇಲ್ಲಿಂದ ನೋಡಿ 6.25 ಬರ್ತಾ ಇದೆ. 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಕರ್ವ್ ಸ್ಕೇಲ್ನ ತೊಗೊಳ್ತೀನಿ. ಕರ್ವ್ ಸ್ಕೇಲ್ನ ತೊಗೊಂಡು ಈ ರೀತಿ ಇಲ್ಲಿಂದ ನಮಗೆ ಎಷ್ಟು ಡಿಸ್ಟೆನ್ಸ್ ಬರುತ್ತೆ, 1/4 ಬಂದರೆ ಸಾಕು ನಮಗೆ. ನೋಡೋಣ ಈ ಕರ್ವ್ ಸ್ಕೇಲನ್ನು ನಾನು ಮಾರ್ಕ್ ಮಾಡಿದ್ದಾದಮೇಲೆ ಎಷ್ಟು ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿದ್ದಾದಮೇಲೆ ನೋಡಿ ಚೆಕ್ ಮಾಡಿಕೊಂಡ್ರೆ ನಮಗೆ 1/4 ಬರ್ತಿದೆ. 1/4 ನಮಗೆ ಸಾಕಾಗುತ್ತೆ. ಈಗ ನಾವು ಇದ್ರ ಲೂಸಿಂಗ್ನ ಚೆಕ್ ಮಾಡ್ಕೊಳ್ಳೋಣ. ಲೂಸಿಂಗ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಟೇಪ್ನ ಈ ರೀತಿ ತಗೋಬೇಕಾಗುತ್ತೆ ಮೆಷರ್ಮೆಂಟ್ ಪ್ರಕಾರ. ನೋಡಿ ನಮಗೆ ಎಷ್ಟು ಬೇಕಾಗುತ್ತೆ, 10 ಇಂಚ್ ಬರ್ತಿದೆ. ಸೊ ಮೆಷರ್ಮೆಂಟ್ ಬ್ಲೌಸಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತ. ಸೊ ನೀವು ಡೈಲಿ ವೇರ್ ಬ್ಲೌಸುಗಳು ಹಾಕ್ಕೊಳ್ಳೋದಾದರೆ ನೀವು ಒಂದು 1/4 ಇಂಚಷ್ಟು ಲೂಸೇ ಇಟ್ಕೊಳ್ಳಿ, ಯಾಕಂದರೆ ನಮಗೆ ಕೈಯೆಲ್ಲ ಆಡ್ಸೋಕ್ಕಾಗಬೇಕಲ್ಲ. ಹಾಗಾಗಿ ಇಲ್ಲ ನೀವು ಫಂಕ್ಷನ್ ವೇರ್ ಆದರೆ ನೀವು ಫಿಟ್ಟಾಗಿ ನಾವೇನು ಕೆಲಸ ಮಾಡೋಂಗಿಲ್ಲ, ಅದನ್ನ ಹಾಕ್ಕೊಂಡು ಫಿಟ್ಟಾಗಿ ನೀವು ಸ್ಟಿಚ್ನ ಮಾಡ್ಕೋಬೋದು. ಡೈಲಿ ವೇರ್ ಆದರೆ ಒಂದು 1/2 ಇಂಚ್ ಅಥವಾ 1/4 ಇಂಚು ಲೂಸಿಂಗ್ನ ಇಟ್ಕೋಬೇಕಾಗುತ್ತೆ. ನೋಡಿ ನನಗೆ 9.25 ಬರ್ತಿದೆ. 9.25 ಬರ್ತಿದೆ. ಇಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತ. ನೋಡಿ ಇಲ್ಲಿಂದ ನೀಟಾಗಿ ನೋಡಿ ಅಷ್ಟೇ ಬರ್ತಿದೆ. 1 ಪಾಯಿಂಟ್ ನನಗೆ ಜಾಸ್ತಿ ಬರ್ತಿದೆ. ನನಗೆ ಅಷ್ಟು ಇಲ್ಲಿ 1 ಪಾಯಿಂಟ್ ಅಷ್ಟೇ ಜಾಸ್ತಿ ಬರ್ತಿದೆ, ಅದೇನು ವೇರಿಯೇಷನ್ ಆಗೋದಿಲ್ಲ ನಮಗೆ. ಈಗ ನನಗೆ ಆರ್ಮೋಲ್ ಅನ್ನೋದು ಪರ್ಫೆಕ್ಟಾಗಿ ಬಂತು. ಸೊ ನಿಮಗೆ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿಲ್ಲ, ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀವಿ, ನಾವು ಯಾವ ರೀತಿ ಆರ್ಮೋಲ್ನ ತೊಗೋಬೇಕು ಅನ್ನೋದು ಸುಮಾರಷ್ಟು ಜನಕ್ಕೆ ಡೌಟ್ ಬರ್ಬೋದು. ನೋಡಿ ನೀವು ಈ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ. ಆರ್ಮೋಲ್ ನೀವು ತೊಗೊಳ್ಳೋದು ಕೂಡ ಡೀಪ್ ನೀವು ಕಡಿಮೆ ತೊಗೊಂಡಿದ್ರೆ ಇಲ್ಲಿ ನೀವು ಈ ಒಂದು ಲೆಂತ್ನ 1/4 ಇಂದ 1.5 ತಗೊಳ್ಳಿ. ಇಲ್ಲಿ ಡೀಪ್ ಕಡಿಮೆ ಮಾಡಿದರೆ, ಬ್ರಾಡ್ ಕಡಿಮೆ ಮಾಡಿದರೆ ಆಯಿತಾ, ಇದು ನೀವು ಕಡಿಮೆ ಮಾಡಿದಷ್ಟು ನೀವು ಈ ಲೈನ್ಸ್ ಅನ್ನೋದು ಈ ಕಡೆ ಬರ್ತಾ ಇರುತ್ತೆ. ಓಕೆನಾ, ಇದು ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಡೀಪ್ ಜಾಸ್ತಿ ಆದಷ್ಟು ನಿಮಗೆ ಲೈನ್ಸ್ ಅನ್ನೋದು ಈ ಕಡೆ ಬರ್ತಾ ಇರುತ್ತೆ. ನೋಡಿ ಇನ್ನೂ ಡೀಪ್ ಜಾಸ್ತಿ ಬ್ರಾಡಾಗಿ ತೊಗೊಂಡಿದ್ದೀನಿ ಅಂತಂದರೆ ನೀವು ಇಲ್ಲಿ 1 ಇಂಚ್ ತೊಗೋಬೇಕಾಗುತ್ತೆ, ಇಲ್ಲ 1/2 ಇಂಚ್ ತೊಗೊಳ್ಬೇಕಾಗುತ್ತೆ. ಇಲ್ಲಿ ಬ್ರಾಡ್ ನೀವು ಹಾಕ್ತಿದ್ದೀನಿ ಅಂದರೆ ಇಲ್ಲಿ 1/2 ಇಂಚ್ವರೆಗೂ ನಮಗೆ ಈ ಒಂದು ಆರ್ಮೋಲ್ ಕರ್ವ್ ಲೈನ್ ಅನ್ನೋದು ಬರುತ್ತೆ. ಈ ರೀತಿ ಚೇಂಜಸ್ನ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಓಕೆನಾ, ಸೊ ನಿಮಗೆ ಡೀಟೇಲ್ ಆಗಿ ಹೇಳೋದಾದರೆ ನೋಡಿ, ಇವಾಗ ನಮಗೆ ಕೆಲವರು ಶೋಲ್ಡರ್ ಜಾಸ್ತಿ ತೊಗೊಳ್ತಾರೆ, ನೆಕ್ ವಿಡ್ತ್ ಕಡಿಮೆ ತೊಗೊಂಡಿರ್ತಾರೆ. ಆವಾಗ ಏನು ಮಾಡಬೇಕು, ನಮ್ಗೆ ಇನ್ನೂ ಡೀಪ್ ಹೋಯಿತು. ಈಗ ನಮಗೆ ಡೀಪು 12ವರೆಗೂ ಹಾಕ್ತಾರೆ ಅಂದ್ಕೊಳ್ಳಿ. ಆವಾಗ ನಮಗಿಲ್ಲಿ ಏನಾಗುತ್ತೆ, 1 ಇಂಚು ಇಲ್ಲ 3/4 ಇಂಚಿಗೆ ಬರುತ್ತೆ. 3/4 ಇಂಚಿಗೆ ಬಂದು ಒಂದು ಈ ಥರ ಕರ್ವ್ ಲೈನ್ ಕೊಡ್ತೀವಿ. ಈ ಕಡೆ ಡೌನಿಗೆ ಬಂದು ನೋಡಿ ನಮಗೆ ಬ್ರಾಡ್ ಇನ್ನೂ ಜಾಸ್ತಿ ಆಗ್ತಾರೆ ಅನ್ನೋರಿಗೆ ಈ ರೀತಿ ಬರುತ್ತೆ. ಈ ರೀತಿ ಬಂದು ಏನಾಗುತ್ತೆ, ನಮಗೆ ಇದು ರೌಂಡಿಂಗ್ ನಾವಿಲ್ಲಿ ಈಗ ರೆಡಿ ಬೇಕಾಗಿರೋದು ನಮಗಿದಲ್ವಾ, ಕೆಲವರು ಇಷ್ಟು ಡೀಪ್ ಆಗ್ತಾರೆ. ಸೊ ಅವಾಗ ಏನು ಮಾಡಬೇಕು, ನಾವು ಅವಾಗ ಇಲ್ಲಿ ರೌಂಡ್ ಅನ್ನೋದು ನೋಡಿ ಚೇಂಜಸ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಇದರಲ್ಲಿ ಚೇಂಜಸ್ ಅನ್ನೋದು ಆಗ್ತಾ ಹೋಗುತ್ತೆ. ಇನ್ನು ನಿಮಗೆ ಇಲ್ಲಿ ಇದು ಶೋಲ್ಡರ್ ಅನ್ನೋದು ಜಾಸ್ತಿ ತೊಗೊಂಡಿದ್ದಾರೆ, ಇಲ್ಲಿ ಡೀಪ್ ಕಡಿಮೆ ಆಗಿದೆ ಅಂದರೆ ಲೈನ್ಸ್ ಅನ್ನೋದು ನೋಡಿ ಈ ರೀತಿ ಈ ಕಡೆ ಬರ್ತಾ ಇರುತ್ತೆ. ಮೆಷರ್ಮೆಂಟಲ್ಲಿ ನಮಗೆ ಚೇಂಜಸ್ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಶೋಲ್ಡರು ಜಾಸ್ತಿ ಆಗುತ್ತೆ, ಈ ಕಡೆ ಇದು ಜಾಸ್ತಿ ಆಗುತ್ತೆ. ಇನ್ನೂ ಡೀಪ್ ನಿಮಗೆ ಕಡಿಮೆ ಬಂತು, ಈಗ ಫಾರ್ ಎಕ್ಸಾಂಪಲು ಡೀಪ್ ಅನ್ನೋದು ಕಡಿಮೆ ಬಂತು ಅನ್ನೋದಾದರೆ ಶೋಲ್ಡರ್ ಕೂಡ ನಿಮಗೆ ನೆಕ್ ವಿಡ್ತ್ ಅನ್ನೋದು ಡೀಪ್ ಕಡಿಮೆ ಆದಷ್ಟು ನೆಕ್ ವಿಡ್ತ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನೀವು. ಯಾಕಂದರೆ ಇಲ್ಲಾಂದರೆ ನಿಮಗೆ ಟೈಟ್ ಆಗಿಬಿಡುತ್ತೆ ಬ್ಲೌಸ್ ಅನ್ನೋದು. ನೆಕ್ ವಿಡ್ತ್ ನೀವು ಜಾಸ್ತಿ ತೊಗೊಳ್ಳಿ, 3 ಇಂಚ್ ತೊಗೊಂಡು ನೀವು ನೆಕ್ ವಿಡ್ತ್ನ 3 ಇಂಚ್ ತೊಗೊಂಡು ನೀವು ಇಲ್ಲಿ ಡೀಪ್ನ ಕಡಿಮೆ ಮಾಡ್ಕೋಬೇಕು. ಆವಾಗ ನಿಮಗೆ ಫಿಟ್ಟಿಂಗ್ ಅನ್ನೋದು ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡಿ ಡೀಪ್ ಅನ್ನೋದವ್ರಿಗೆ ಒಂದು 6 ಇಂಚಸ್ ಸಾಕು ಅನ್ನೋದಾದರೆ 6 ಇಂಚಸ್ ಸಾಕು ಅನ್ನೋದಾದರೆ ನೀವು ಇಲ್ಲಿ ನೆಕ್ ವಿಡ್ತಲ್ಲಿ ಈ ಕಡೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು. ಗಮನ ಇಟ್ಟು ನೋಡ್ಕೊಳ್ಳಿ.
ನಿಮಗೆ ಡೀಪ್ ಇಲ್ಲಿ ಕಡಿಮೆ ಆದಷ್ಟು ನೀವಿಲ್ಲಿ ನೆಕ್ ಬಿಡ್ತು ಅನ್ನೋದನ್ನು ಜಾಸ್ತಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಓಕೆನಾ. ಈಗ ನಿಮಗೆ ಕೆಲವರು ವಯಸ್ಸಾದವ್ರು ಆಗ್ತಾರೆ ಸ್ವಲ್ಪ ಕಡಿಮೆ, ಈಗ ನಮಗೆ ಒಂದು 5 ರೆಡಿ ಸಾಕು ನಮಗೆ ಅಂದರೆ ನೀವಿಲ್ಲಿ 3.5 ಅಷ್ಟು ತೊಗೋಬೇಕಾಗತ್ತೆ. 3.5 ಅಷ್ಟು ತೊಗೊಂಡು ನೀವು ನೋಡಿ ಈ ರೀತಿ, ನಾನು ನೆಕ್ ಬಿಡ್ತು ಬಗ್ಗೆ ಮಾತಾಡ್ತಾ ಇದ್ದೀನಿ ಫಸ್ಟ್. ಈಗ 3.5 ನೀವು ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಓಕೆನಾ. ಆಗ ನಿಮ್ಗೆ ಇಲ್ಲಿ ಶೋಲ್ಡರಲ್ಲಿ ಜಾಸ್ತಿ, ಈಗ ಕೆಲವರು ಶೋಲ್ಡರ್ ಜಾಸ್ತಿ ಇಟ್ಕೋತಾರೆ, ರೆಡಿನೇ 3.5 ಬರುತ್ತೆ ಅಂಥವ್ರು ಇಟ್ಕೋತಾರೆ. ಈಗ ನೋಡಿ ಇಲ್ಲಿ ನೀವು ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋದಷ್ಟು ಈ ಕಡೆ ಕೂಡ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇದ್ರ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ. ನಾವು ಇಲ್ಲಿ ಎಷ್ಟು ನಾವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀವೋ ಇಲ್ಲೂ ಕೂಡ ಸೇಮ್ ಅಷ್ಟೇ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆರ್ಮೋಲ್ ಲೈನ್ಸಲ್ಲಿ ಇದರಲ್ಲೂ ಅಷ್ಟೇ ನಾವು ನೋಡಿ ಇಲ್ಲಿ ಇವಾಗ ನಮಗೆ 3.5 ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ನೋಡಿ 3.5 ನೆಕ್ ಬಿಟ್ಟು ತೊಗೊಂಡಿದ್ದೀವಿ ಅಂದ್ಕೊಳ್ಳಿ. ನಮಗೆ 3.5 ರೆಡಿ ಬೇಕು, ಏನು ಬ್ಲೌಸ್ ಶೋಲ್ಡರೇ ನಮಗೆ 3.5 ಬೇಕು ಅಂದರೆ ನೀವು ಇಲ್ಲಿ ನೋಡಿ 3.5 ಇಲ್ಲಿ ತೊಗೊಂಡ್ಮೇಲೆ ಇಲ್ಲೂ ಕೂಡ ನೀವು 3.5 ಇಲ್ಲ 4 ಇಂಚ್ನ ತೊಗೋಬೇಕಾಗುತ್ತೆ. ಆಗ ನೋಡಿ ನಿಮ್ಗೆ ಹತ್ರ 7.5 8ವರೆಗೂ ಶೋಲ್ಡರ್ ಅನ್ನೋದೇ ಬಂದ್ಬಿಡುತ್ತೆ. ಅಂದರೆ ನೀವು ಡೀಪ್ ಕಡಿಮೆ ಆದಷ್ಟು ಶೋಲ್ಡರ್ನ ಜಾಸ್ತಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ನೆಕ್ ಬಿಡ್ತೂ ಕೂಡ ನೀವು ಜಾಸ್ತಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಈ ರೀತಿ ನೀವು ಚೇಂಜಸ್ ಅನ್ನೋದು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಚೆನ್ನಾಗಿ ಬರೋದಿಲ್ಲ. ಯಾಕೆ ಅಂದರೆ ನಿಮ್ಗೆ ಇಲ್ಲಿ ಟೈಟ್ ಆಗಿಬಿಡುತ್ತೆ ಶೋಲ್ಡರ್ ಹತ್ರ. ಹಾಗಾಗಿ ನೀವೇನು ಮಾಡಬೇಕು, ಇಲ್ಲಿ ಚೇಂಜಸ್ನ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನೆಕ್ ಡೀಪ್ ಚೇಂಜ್ ಆದಷ್ಟು ನೀವು ಇಲ್ಲಿ ಆರ್ಮೋಲ್ನು ಚೇಂಜ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲ ನಿಮಗೆ ಇನ್ನೂ ಬ್ರಾಡಾಗಿ ಹಾಕಿದ್ದಾರೆ, ಇನ್ನೂ ಇಲ್ಲಿ ಬ್ರಾಡಾಗಿ ಬರ್ತಿದೆ ಅಂದರೆ ಇಲ್ಲಿ ಏನು ಮಾಡಬೇಕು ನೀವು ನೋಡಿ ಇಲ್ಲಿ 2 ಇಂಚಸ್ವರೆಗೂ ತೊಗೋಬೋದು. 2 ಇಂಚಸ್ನ ತೊಗೊಂಡು ನೀವು ಇಲ್ಲಿ ಇನ್ನೂ ಬ್ರಾಡ್ ಆಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ 3.5 ತೊಗೊಂಡಿದ್ದೀನಿ ನಾನು, 4 ಆಗ್ತಾ ಇದ್ದಾರೆ ಅಂದರೆ ಈ ರೀತಿ ಕ್ರಾಸ್ ಆಗಿ ಬರುತ್ತೆ ನಿಮಗೆ ಲೈನ್ ಅನ್ನೋದು. ಬ್ರಾಡು ಪ್ಲಸ್ ಡೀಪು ಎರಡೂ ಆಗ್ತಾ ಇದ್ದಾರೆ ಅಂದರೆ ನೀವು ಈ ರೀತಿ ಮಾರ್ಕ್ನ ಮಾಡಿಕೊಂಡು ಇಲ್ಲಿ ರೌಂಡ್ ಶೇಪ್ನ ಕೊಡಬೇಕಾಗುತ್ತೆ. ಈ ರೀತಿ ನಿಮಗೆ ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಬ್ಲೌಸ್ ಮೆಷರ್ಮೆಂಟ್ ಅನ್ನೋದು. ಈ ಆರ್ಮೋಲ್ ಆಗಿರ್ಬೋದು, ಈ ಒಂದು ಡೀಪ್ ಆಗಿರ್ಬೋದು, ಪ್ರತಿಯೊಂದು ನಮಗೆ ಚೇಂಜಸ್ ಆದಾಗ ನಮಗೇನಾಗುತ್ತೆ, ಈ ಮೆಷರ್ಮೆಂಟಲ್ಲೂ ಚೇಂಜಸ್ ಅನ್ನೋದು ಬರ್ತಾ ಇರುತ್ತೆ. ಓಕೆನಾ. ಇಷ್ಟು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ನನಗೆ ಬೇಕಾಗಿರೋ ಲೈನು ನೋಡಿ 2.5 ಇಂಚು ನಾನು ತೊಗೊಂಡಿರೋದು, ಇದು ನನಗೆ ಬೇಕಾಗಿರೋದು. ನಾನು ಇಲ್ಲಿಗೆ ಕಟ್ ಮಾಡ್ಕೊಳ್ತೀನಿ. ಓಕೆನಾ. ಇಷ್ಟು ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ನೀವು ಪ್ರತಿಯೊಂದು ಸೈಜ್ ಮೇಲೂ ಒಂದೇ ಥರ ನಾವು ಕೊಡ್ತೀವಿ ಶೋಲ್ಡರು ಮತ್ತು ನೆಕ್ ಬಿಡ್ತು ಅಂದರೆ ಖಂಡಿತ ಅದು ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರೋದಿಲ್ಲ. ಪ್ರತಿಯೊಂದಕ್ಕೂ ಒಂದು ಚೇಂಜಸ್ ಅನ್ನೋದು ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ. ಯಾವ ರೀತಿ ನಾವು ಕಟ್ ಮಾಡಿಕೊಂಡ್ರು ನಮ್ಗೆ ಆರ್ಮೋಲಲ್ಲಿ ರಿಂಕಲ್ ಬರ್ತಿದೆ ಅನ್ನೋರು ಈ ರೀತಿ ಚೇಂಜಸ್ನ ಮಾಡ್ಕೊಳ್ಳಿ. ಆಗ ಒಂದು ಸಲ ಚೆಕ್ ಮಾಡಿ ನೋಡಿ 4 ಇಂಚ್ ನಾನು ಡಾಟ್ ಲೆಂತ್ನ ತಗೊಳ್ತಾ ಇದ್ದೀನಿ. ಸೊ ನಿಮಗೆ ಡೀಪ್ ನೆಕ್ ಕೊಟ್ಟಾಗ ಸಾಕಿಷ್ಟು ನಿಮಗೆ ಒಂದು ಡಾಟ್ ಲೆಂತ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಡೀಪ್ ನಿಮಗೆ ಕಡಿಮೆ ಆದಷ್ಟು ಡಾಟ್ ಲೆಂತ್ನ ಸ್ವಲ್ಪ ಉದ್ದ ಮಾಡ್ಕೊಳ್ಳಿ. ಇದು ಕೂಡ ಫಿಟ್ಟಿಂಗ್ ಬರೋದಕ್ಕೆ ಡಾಟು ಕೂಡ ಒಂದು ಮುಖ್ಯ ಕಾರಣ ಅಂತಲೇ ಹೇಳ್ತೀನಿ ನಾನು. ಡಾಟ್ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಂಡಿಲ್ಲ ಅಂದರೆ ಡಾಟ್ ಲೆಂತಲ್ಲಿ ನಾವು ವೇರಿಯೇಷನ್ ಮಾಡಿದ್ರು ಕೂಡ ಫಿಟ್ಟಿಂಗಲ್ಲಿ ನಮಗೆ ನೀಟಾಗಿ ಫಿನಿಶಿಂಗು ಬರಲ್ಲ, ಫಿಟ್ಟಿಂಗು ಬರಲ್ಲ. ಸೊ ಅದು ನನ್ನ ಅಭಿಪ್ರಾಯ. ಕೆಲವರು ಡಾಟ್ ಇಲ್ಲದೇ ಸ್ಟಿಚ್ ಮಾಡ್ತಾರೆ, ತುಂಬ ಡೀಪ್ ಬ್ಲೌಸಸ್ಸು ಮಾಡಬಹುದು. ಆದರೆ ಡಾಟ್ ಹಿಡ್ದಂಗೆ ಕೊಡುವಂತಹ ಬ್ಲೌಸ್ ಫಿನಿಶಿಂಗು, ನೀವು ಡಾಟ್ ಇಲ್ಲದೆ ನಿಮಗೆ ಫಿನಿಶಿಂಗು ಅಂದರೆ ನೋಡೋದಕ್ಕೆ ಲುಕ್ಕು ನನಗೆ ಎಸ್ಪೆಷಲಿ ನನಗೆ ಇಷ್ಟ ಅನಿಸಲ್ಲ. ಸೊ ಹಾಗಾಗಿ ನಾನು ಕಂಪಲ್ಸರಿ ಡಾಟ್ನ ಕೊಡ್ತೀನಿ. ಇಷ್ಟು ಬ್ಲೌಸ್ ಮೆಷರ್ಮೆಂಟು. ಬ್ಯಾಕ್ ಪಾರ್ಟಲ್ಲಿ ನೀವು ಯಾವ ರೀತಿ ಶೋಲ್ಡರ್ನ ತೊಗೋಬೇಕು, ಯಾವ ರೀತಿ ಈ ಒಂದು ನೆಕ್ ವಿಡ್ತ್ನ ತೊಗೋಬೇಕು, ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ಡೀಟೇಲ್ಡಾಗಿ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ ಇಲ್ಲಿಗೆ 1/2 ಇಂಚ್ ನಾವೇನು ಶೋಲ್ಡರ್ ಅಟ್ಯಾಚ್ ಬಿಟ್ಟಿದ್ದೀವೋ ಅಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ ಕನ್ಫ್ಯೂಸ್ ಆಗಬೇಡಿ. ಶೋಲ್ಡರ್ ಯಾವುದು ಅಂತ ನೋಡಿ ನನಗೆ ಕನ್ಫ್ಯೂಸ್ ಆಗ್ತಿದೆ. ಇಷ್ಟು ಲೈನ್ಸ್ ಆಗ್ತಾಗ ನೋಡಿ 2.5 ಇಲ್ಲಿ ನನಗೆ 3.5 ರೆಡಿ ಬೇಕಲ್ಲ. ನೋಡಿ ಇದು ನಾನು ಕಟ್ ಮಾಡ್ಕೊಳ್ಳುವಂಥ ಶೋಲ್ಡರ್. ಇಲ್ಲಿಂದ ಇಲ್ಲಿ ಇಷ್ಟೊಂದು ಲೈನ್ಸ್ ಆಗ್ತಾಗ ನನಗೆ ಕನ್ಫ್ಯೂಸ್ ಆಗೋಯ್ತು. ಕಟ್ ಮಾಡಿ ನೋಡಿ ಈ ರೀತಿ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೊಂಡಾಗ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ಕಸ್ಟಮರ್ಸ್ ಬ್ಲೌಸ್ ತಂದು ಕೊಡ್ತಾರೆ, ಅವರಿಗೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬಂದಿಲ್ಲ. ಫಸ್ಟ್ ಟೈಮ್ ನಿಮ್ಮ ಹತ್ರ ಬ್ಲೌಸ್ ಬಂದಿದೆ ಅಂತ ಅಂದ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬಂದಿಲ್ಲ. ಆಗ ನೀವೇನು ಮಾಡಬೇಕಂದ್ರೆ ನಿಮ್ಮ ಮುಂದೆನೇ ಕಸ್ಟಮರ್ ಬ್ಲೌಸ್ ವೇರ್ ಮಾಡಿ ನೋಡಬೇಕು. ನೀವು ಎಲ್ಲಿ ನಿಮಗೆ ಪ್ರಾಬ್ಲಮ್ ಬರ್ತಿದೆ ಅಂತ ಒಂದ್ಸಲ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ. ನಾನು ಸ್ಟಿಚ್ ಮಾಡಿರೋದ್ರಲ್ಲಿ ಮತ್ತು ನಾನು ತೊಗೊಂಡಿರೋ ಮೆಷರ್ಮೆಂಟಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ನಿಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಆವಾಗ ಏನು ಮಾಡಬೇಕು, ನೀವು ಆ ಐಡಿಯಾ ನೋಡಿದಾಗ ನಮಗೆ ಎಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತಲ್ಲ, ಆಗ ನಾವು ಇನ್ನೊಂದು ಬ್ಲೌಸ್ನ ಚೇಂಜಸ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟರೆ ಅವ್ರಿಗೆ ಆವಾಗ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಅವ್ರು ಇಲ್ಲೇ ವೇರ್ ಮಾಡಿ ಹಾಕ್ಕೊಂಡು ನೋಡೋದು ನಮಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಮ್ಗೆ ಗೊತ್ತಾಗುತ್ತೆ ನಾವೆಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ ಅಂತ. ಆ ರೀತಿ ಕೂಡ ನೀವು ಮಾಡಬಹುದು. ಕಸ್ಟಮರ್ ಬ್ಲೌಸ್ ತೊಗೊಂಡೋದಾಗ ನೀವು ಹಾಕಿ ನೋಡಿ ಫಿಟ್ಟಿಂಗ್ ಕರೆಕ್ಟಾಗಿ ಬಂದಿದೆ ಅಂತ ಚೆಕ್ ಮಾಡಿಕೊಂಡು ನೀವು ಕಳಿಸಿದ್ರೆ ಅವ್ರಿಗೆ, ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವೆಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ. ಸೊ ಅದು ಬೆಸ್ಟ್ ಆಪ್ಷನು. ನೀವು ಮನೇಲಿ ಏನಾದರೂ ಸ್ಟಿಚ್ ಮಾಡ್ತಿದ್ದೀನಿ ಅಂತಂದರೆ. ಸೊ ಈಗ ಶಾಪಲ್ಲಿ ಸ್ಟಿಚ್ ಮಾಡೋರು ಅಷ್ಟೇ, ಫಿಟ್ಟಿಂಗ್ ನೋಡೋದಕ್ಕಂತಲೇ ಸಪ್ರೇಟ್ ರೂಮ್ ಇಟ್ಟಿರ್ತಾರೆ. ಅದು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬಂದಿದೆಯಾ ಅಂತ ಈಗೆಲ್ಲ ವೇರ್ ಮಾಡಿ ನೋಡೇ ತೊಗೊಂಡೋಗೋದು. ಸೊ ಆ ರೀತಿ ವೇರ್ ಮಾಡಿ ನೋಡಿ ತೊಗೊಂಡೋದಾಗ ನಮಗೆ ಗೊತ್ತಾಗುತ್ತೆ ನಾವೇನು ಮಿಸ್ಟೇಕ್ ಮಾಡ್ತಿದ್ದೀವಿ, ಏನು ಚೇಂಜಸ್ ಮಾಡ್ಕೋಬೇಕು ಅಂತ. ಈಗ ಒಂದು ಸೈಜ್ ಬ್ಲೌಸ್ ಮೆಷರ್ಮೆಂಟು ಎಲ್ರಿಗೂ ಸೆಟ್ ಆಗಲ್ಲ. ಅದು ಅದೇ ಸೈಜ್ ಮೆಷರ್ಮೆಂಟ್ ಇರಬಹುದು, ಆದರೆ ಬಾಡಿ ಸೆಟ್ ಆಗಬೇಕಲ್ಲ ನಮಗೆ. ಆ ರೀತಿ ಸೆಟ್ ಆಗ್ತಾ ಇದ್ದಾಗ ನಾವು ಒಬ್ಬೊಬ್ಬರಿಗೆ ಒಂದೊಂದು ಚೇಂಜಸ್ನ ಮಾಡ್ಕೋಬೇಕಾಗತ್ತೆ.
ಸೊ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ನಾನು ಬ್ಯಾಕ್ನ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ. ಬ್ಯಾಕ್ನ ಮಾರ್ಕ್ ಮಾಡ್ಕೊಂಡಿದ್ದಾಗಿದೆಯಲ್ಲ, ಈಗ ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ ಯಾವ ರೀತಿ ಅಂತ. ಯೂಶಲಿ ನಾನು ಬ್ಯಾಕ್ ಪಾರ್ಟ್ನ ಹಾಕ್ಬಿಟ್ಟು ನಿಮಗೆ ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ತಾ ಇದ್ದೆ. ಸೊ ಈಗ ಹಾಗೇನೇ ಮಾಡ್ತೀನಿ ನೋಡಿ, ಯಾವ ರೀತಿ ಮಾಡೋದು ಅಂತ ನೋಡೋಣ. ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ, ಎಸ್ಪೆಷಲಿ ಈ ಕಸ್ಟಮರ್ಗೆ. ಓಕೆನಾ, ಈ ಕಸ್ಟಮರ್ಗೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಅದೇ ರೀತಿ ನಾನು ಹಾಕೊಂಡ್ರೆ ಈಗ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ನಾನು ಬ್ಯಾಕಲ್ಲಿ ಏನು ತೊಗೊಂಡಿದ್ದೀನಿ ಲೆಂತು 1 ಇಂಚು ಸೇರಿಸಿ 16.5 ತೊಗೊಂಡಿದ್ದೀನಲ್ಲ. ಸೊ 16.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, 16.5ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಈಗ ನಾನು ನೆಕ್ ವಿಡ್ತಲ್ಲಿ ನಾನೇನು ತೊಗೊಂಡೆ ಫುಲ್ ಶೋಲ್ಡರ್ ಮೆಜರ್ಮೆಂಟಲ್ಲಿ. ಒಂದು ನಿಮಿಷ, ಇಲ್ಲಿ ಉಪ್ಪಟ್ಟೆ ಐಪಟ್ಟಿಗೆ ನಾನು 1/2 ಇಂಚಷ್ಟು ಕ್ಲಾತ್ನ ಬಿಡ್ತಾ ಇದ್ದೀನಿ. ಇದು ಕಂಪಲ್ಸರಿ, ಯಾವುದೇ ಸೈಜ್ ಬ್ಲೌಸ್ ಆಗಲಿ ನೀವು ಫ್ರಂಟಲ್ಲಿ ಉಪ್ಪಟ್ಟೆ ಐಪಟ್ಟಿಗೆ ಮಾರ್ಜಿನ್ ಅನ್ನೋದು ಕಂಪಲ್ಸರಿ ಬಿಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಉಪ್ಪಟ್ಟೆ ಐಪಟ್ಟಿ ಮಧ್ಯದಲ್ಲಿ ಗ್ಯಾಪ್ ಬರೋ ಚಾನ್ಸಸ್ ಇರುತ್ತೆ. ಆಗ ನಿಮಗೆ ಫ್ರಂಟ್ ಪಾರ್ಟಲ್ಲಿ ಬ್ಲೌಸ್ ನೀಟಾಗಿ ಸೆಟ್ ಆಗಲ್ಲ. ಇಲ್ಲಿ ಮಾರ್ಜಿನ್ಗೋಸ್ಕರ ನಾನು ನೋಡಿ 1/2 ಇಂಚಷ್ಟು ಬಿಟ್ಟಿದ್ದೀನಿ ಕ್ಲಾತು. ಸೊ ಇಲ್ಲಿ ನಾನು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡಿದ್ದು ನಾನು 8 ಇಂಚಸ್ ಅಲ್ವಾ, 8 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನೋಡಿ. 8 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಶೋಲ್ಡರ್ನ ಎಷ್ಟು ಮೈನಸ್ ಮಾಡಬೇಕು ಇದರಲ್ಲಿ ನೋಡಿ. ಇಷ್ಟು ಅವ್ರು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಆಗಿರುತ್ತೆ. ನಾನು ತೊಗೊಳ್ಳೋದು ನೆಕ್ ಬಿಡ್ತು, ಅಲ್ಲಿ ಎಷ್ಟು ತೊಗೊಂಡೆ 2.5 ತೊಗೊಂಡೆ, ಇಲ್ಲಿ ನಾನು 3.5 ತೊಗೊಳ್ತಾ ಇದ್ದೀನಿ ನೆಕ್ ಬಿಡ್ತನ. ಅವ್ರಿಗೆ ಫ್ರಂಟಲ್ಲಿ ಬ್ರಾಡ್ ಆಗಬೇಕು, ಹಾಗಾಗಿ ನಾನು ಇಲ್ಲಿ ಫ್ರಂಟಲ್ಲಿ 3.5 ಇಂಚು ನೆಕ್ ಬಿಡ್ತನ ತೊಗೊಳ್ತಾ ಇದ್ದೀನಿ. ಇಲ್ಲಿಂದ ನಾವೇನು ಉಪ್ಪಟ್ಟೆ ಐಪಟ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಇಲ್ಲಿಂದ 3.5ನ ತೊಗೊಳ್ತಾ ಇದ್ದೀನಿ. ಇಷ್ಟು ತೊಗೊಂಡ್ರೂ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಯಾವ ರೀತಿ ನಾವು ಸ್ಟಿಚ್ ಮಾಡೋದು ಅಂತ ನೋಡೋಣ ನೋಡಿ. 3.5 ಇಲ್ಲೂ ಕೂಡ ಓಕೆನಾ, ಇಲ್ಲೂ 3.5 ತೊಗೊಂಡಿದ್ದೀನಿ, ಇಲ್ಲೂ 3.5 ತೊಗೊಂಡಿದ್ದೀನಿ. 3.5 ತೊಗೊಂಡ್ರೆ ನಮ್ಗೆ ರೆಡಿ 2.75 ಬರುತ್ತೆ. ಓಕೆನಾ, 2.75 ಹೆಂಗೆ ಅಂದರೆ 1/2 ಇಂಚ್ ನಮ್ಗೆ ಇಲ್ಲಿ ಸ್ಲೀವ್ ಅಟ್ಯಾಚ್ಗೆ, ಒಂದು 1/4 ಇಂಚಷ್ಟು ಇಲ್ಲಿ ಪೈಪಿಂಗ್ ಕೊಡೋದಕ್ಕೆ. ಅಷ್ಟಕ್ಕೆ ಹೋದರೆ ನಮಗೆ 2.75 ರೆಡಿ ಶೋಲ್ಡರ್ ಅನ್ನೋದು ಬರುತ್ತೆ. ಓಕೆನಾ, ಈಗ ನಾವು ಶೋಲ್ಡರ್ ಟೋಟಲಾಗಿ ನಾವು ತೊಗೊಂಡೋದು ಎಷ್ಟು 7 ಇಂಚ್ನ ತೊಗೊಂಡಿದ್ದೀವಿ. ಓಕೆ, 7 ಇಂಚ್ನ ರೆಡಿ ತೊಗೊಂಡಿದ್ದೀವಿ. ಸೇಮ್ 7 ಇಂಚು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ, ಇಲ್ಲಿಂದ 6.5 ಏನು ನಾನು ತೊಗೊಂಡಿದ್ದೀನೋ ಫ್ರಂಟಲ್ಲಿ ಶೋಲ್ಡರ್ ಅಟ್ಯಾಚ್ ಸೇರಿಸಿ 6.5 ತೊಗೊಂಡಿದ್ದೀನಲ್ಲ, ಇಲ್ಲೂ 6.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಈ ರೀತಿ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಏನು 3.5 ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ, ಸೊ ಡೀಪ್ ಎಷ್ಟು ಬೇಕೋ ಬ್ಲೌಸು ಮೆಜರ್ಮೆಂಟ್ ಬ್ಲೌಸಲ್ಲಿ ಡೀಪ್ ಎಷ್ಟಿದೆ ಅಂತ ಫ್ರಂಟಲ್ಲಿ ಚೆಕ್ ಮಾಡೋದಾದರೆ ನೋಡಿ, ಉಪ್ಪಟ್ಟಿ ಕಡೆಗೆ ನೀವು ಡೀಪ್ನ ಮೆಜರ್ಮೆಂಟ್ ತೊಗೋಬೇಕಾಗತ್ತೆ. ನೋಡಿ, ಇವ್ರದ್ದು ಬ್ರಾಡಾಗಿ ಆಗ್ತಾರೆ ಇವರು ನೆಕ್ಕು. ಡೀಪ್ ಎಷ್ಟು ಬೇಕು ನಮಗೆ ರೆಡಿ 7 ಬೇಕು ನೋಡಿ. ಈ ರೀತಿ ಇಟ್ಟು ನಿಮಗೆ ಕಾಣಿಸ್ತಿರ್ಬೋದು, ಇದು ಪರ್ಫೆಕ್ಟಾಗಿ ಈ ರೀತಿ ಇಟ್ಕೊಳ್ತೀನಿ ನಾನು. ಈ ರೀತಿ ಬ್ಲೌಸ್ನ ಪ್ಲೇಸ್ ಮಾಡಿಕೊಂಡ್ರೆ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ನೋಡಿ ಈ ರೀತಿ ನೀಟಾಗಿ ತೊಗೋಬೇಕಾಗುತ್ತೆ. ಈ ರೀತಿ ತೊಗೊಂಡಾಗ ನಿಮಗೆ ಎಲ್ಲಿಗೆ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಡೀಪ್ ಅನ್ನೋದು ನೋಡಿ, ಲೈನ್ ಎಲ್ಲಿವರೆಗೂ, ಇಲ್ಲಿ 7ವರೆಗೂ ಬಂದಿದೆ. 7 ನಮಗೆ ಬೇಕಾಗಿರೋದು ರೆಡಿ. ಅಂದರೆ ನಮ್ಗೆ ಇಲ್ಲಿ 7.5 ಬೇಕಾಗುತ್ತೆ. 1/2 ಇಂಚ್ ನಾವು ಶೋಲ್ಡರ್ ಅಟ್ಯಾಚ್ ಬೇಕಲ್ಲ, ಸೊ ಹಾಗಾಗಿ 7.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಸೇಮ್ ನಾನು 3.5ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲೇನು ಚೇಂಜಸ್ ಮಾಡ್ಕೊಳ್ಳಲ್ಲ. ಈಗ ಬ್ಯಾಕಲ್ಲಿ ನಾವು ಶೋಲ್ಡರ್ ತೊಗೊಂಡಿರೋದು 1/2 ಇಂಚು ಇಲ್ಲ 1 ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಳ್ತೀವಲ್ಲ ಇಲ್ಲಿ ಕೆಳಗಡೆ ಡೀಪ್ಗೆ, ಆ ರೀತಿ ಏನು ಮಾಡಲ್ಲ. ಇದು ಆಲ್ರೆಡಿ ನಮಗೆ ಬಿಡ್ತ್ ಅನ್ನೋದು ಜಾಸ್ತಿನೇ ಆಗಿದೆ, ಹಾಗಾಗಿ ನಾವಿಲ್ಲೇನು ಚೇಂಜಸ್ನ ಮಾಡ್ಕೋಬೇಕಾಗಿಲ್ಲ. ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವಿಲ್ಲಿ ಆರ್ಮೋಲ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಸ್ಟ್ರೈಟ್ ಲೈನ್ನ ಒಂದು ಹಾಕಿದ ಮೇಲೆ ಇಲ್ಲಿಂದ ಮಿಡ್ಲಿಗೆ ಸೇಮ್ ನಾವು ಬ್ಯಾಕಲ್ಲಿ ಯಾವ ರೀತಿ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಳ್ತೀವೋ ಸೇಮ್ ಅದೇ ರೀತಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ನಾನೇನು ಮಾಡ್ತೀನಿ, ಒಂದು 1/4 ಇಂಚಷ್ಟು ಒಳಗಡೆಗೆ, ಓಕೆನಾ, 1/4 ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಇಲ್ಲಿ ಕೊಡ್ತೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಕೊಟ್ಟಿದ್ದಾದಮೇಲೆ ಇಲ್ಲಿ ಈ ಸ್ಕೇಲ್ನ ತೊಗೊಂಡು ಈ ರೀತಿ ಶೇಪ್ ಅನ್ನೋದನ್ನು ಕೊಡ್ತೀನಿ. ಓಕೆನಾ, ಈ ರೀತಿ ಶೇಪ್ನ ಕೊಟ್ಟಾಗ ನಮಗೆ ಫ್ರಂಟ್ ಪಾರ್ಟಲ್ಲಿ ಯಾವುದೇ ರೀತಿ ರಿಂಕಲ್ ಬರೋಲ್ಲ, ಪರ್ಫೆಕ್ಟಾಗಿ ನಮಗೆ ಸೆಟ್ ಆಗುತ್ತೆ. ಇಷ್ಟಾದಮೇಲೆ ಈಗ ನಾವೇನು ಮಾಡಬೇಕು, ಚೆಸ್ಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಚೆಸ್ಟ್ ಬಂದು 44 ಸೈಜ್ ಬ್ಲೌಸು ಅಂತ ಹೇಳೋದಲ್ಲ, ಇದು 44 ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು 11 ಇಂಚು ಇಲ್ಲಿ ಚೆಸ್ಟ್ನ ತೊಗೊಳ್ತಾ ಇದ್ದೀನಿ. ಇದಕ್ಕೆ ನಾನು 1/2 ಇಂಚು ಲೂಸಿಂಗ್ನ ಆ್ಯಡ್ ಮಾಡ್ತೀನಿ. ಓಕೆನಾ, 1/2 ಇಂಚು ಲೂಸಿಂಗ್ನ ಆ್ಯಡ್ ಮಾಡ್ತೀನಿ, ಯಾಕಂದರೆ ನಾನು ಇಲ್ಲಿ ಡಾಟಿಗೆ ಬೇಕಾಗುತ್ತೆ ನನಗೆ. ಸೊ ಹಾಗಾಗಿ 1/2 ಇಂಚು ಲೂಸಿಂಗ್ನ ಆ್ಯಡ್ ಮಾಡಿದ್ದಾದಮೇಲೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಟೋಟಲ್ ನಮಗೆ ನೋಡಿ 13.5 ಇಂಚ್ ತೊಗೋಬೇಕಾಗುತ್ತೆ ಫ್ರಂಟಲ್ಲಿ. ಓಕೆನಾ, ಟೋಟಲ್ ನಮಗೆ ಎಕ್ಸ್ಟ್ರಾ ಮಾರ್ಜಿನು ಸೇರಿಸಿ ಚೆಸ್ಟಿಗೆ ನಮಗೆ 11 ಇಂಚ್ ಬೇಕು ಆಯಿತಾ. ನಾನು ಅದಕ್ಕೆ 11 ಇಂಚಿಗೆ ನೋಡಿ 1/2 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್, ಅಂದರೆ 11 ಇಂಚ್ 13 ಇಂಚಸ್ ನಮಗೆ ಟೋಟಲ್ ಅಂದು ಬರುತ್ತೆ. ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟಾದಮೇಲೆ ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗೆ ನಮಗೆ ಎಷ್ಟು ಬರುತ್ತೆ ಅಂತ. ನಮಗೆ ಬೇಕಾಗಿರೋದು ಎಷ್ಟು 9.75 ಅಲ್ವಾ. ಫ್ರಂಟಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ರೈಟ್ ಸೈಡ್ದು ನೀವು ರೈಟ್ ಸೈಡ್ ಆರ್ಮೋಲಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಆವಾಗ ಫಿಟ್ಟಿಂಗ್ ಅನ್ನೋದು ರೈಟ್ ಸೈಡಲ್ಲಿ
ಪರ್ಫೆಕ್ಟಾಗಿ ಕೂತಿರುತ್ತಲ್ಲ, ಸೊ ರೈಟ್ ಸೈಡ್ಗೆ ಚೆಕ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡಿ ಇಲ್ಲೂ ನೋಡಿ ನನಗೆ 9.25 ಇಂಚ್ ಬರ್ತಿದೆ. 9.25 1 ಪಾಯಿಂಟ್ ಜಾಸ್ತಿ. ಇಲ್ಲಿ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 9.25 ಅಂದ್ರೆ ನಮಗೆ 1 ಇಂಚು ಜಾಸ್ತಿ ಬರ್ತಾ ಇದೆ. ಇಲ್ಲಿ ಆ 1 ಇಂಚ್ ನಾನಿಲ್ಲಿ ಡಾಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಈಗ ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ನಾನಿಲ್ಲಿ 2 ಇಂಚಸ್ ಅಷ್ಟು ಮೈನಸ್ ಮಾಡ್ಕೊಳ್ತೀನಿ. ಆ್ಯಸ್ ಇಟ್ ಈಸ್ ನಾನು ಯಾವಾಗೂ ಎಲ್ಲ ಬ್ಲೌಸಸ್ಗೂ ಹೇಳ್ತೀನಲ್ಲ ಆ ರೀತಿ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು 2 ಇಂಚಸ್ ಮೈನಸ್ ಮಾಡ್ಕೊಳ್ತೀನಿ. ಇದು ನಾನು ತಗೊಳ್ಳೋದು ಶೇಪ್ ಬೆಲ್ಟ್ಗೋಸ್ಕರ ಮೈನಸ್ ಮಾಡ್ತಾ ಇರೋದು. ಈಗ ನಮಗೆ ಫ್ರಂಟ್ ಪಾರ್ಟು ಅಪೆಕ್ಸ್ ಪಾಯಿಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಮೆಷರ್ಮೆಂಟ್ ಬ್ಲೌಸಲ್ಲಿ. ಸೊ ಸುಮಾರಷ್ಟು ಜನಕ್ಕೆ ಅಪೆಕ್ಸ್ ಪಾಯಿಂಟ್ನ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು, ಎಲ್ಲಿವರೆಗೂ ತಗೋಬೇಕು ಅನ್ನೋದು ಸುಮಾರಷ್ಟು ಜನಕ್ಕೆ ಡೌಟ್ ಆಗಿರುತ್ತೆ. ಸೊ ನೋಡಿ ಅಪೆಕ್ಸ್ ಪಾಯಿಂಟ್ ನಾವು ಮಾರ್ಕ್ ಮಾಡ್ಕೋಬೇಕಾಗಿರೋದು ಈ ಒಂದು ಡಾಟ್ ಎಲ್ಲಿಗೆ ಎಂಡ್ ಆಗಿರುತ್ತೆ, ಈ ಮಿಡ್ಲ್ ಡಾಟ್ ಇದೆಯಲ್ಲ ಇದು ಎಲ್ಲಿಗೆ ಎಂಡ್ ಆಗಿರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ಅಲ್ಲಿಗೆ ನಾವು ಅಪೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕಾಗಿರೋದು. ಓಕೆನಾ. ಶೋಲ್ಡರಿಂದ ತಗೊಳ್ಳಿ ಟೇಪ್ನ ಈ ರೀತಿ ನೋಡಿ ಅಪೆಕ್ಸ್ ಪಾಯಿಂಟು ಎಲ್ಲಿಗೆ ಬಂದಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಅಪೆಕ್ಸ್ ಪಾಯಿಂಟ್ ಇರೋದು ನನಗೆ 10.5 ಇಂಚು ಅಪೆಕ್ಸ್ ಪಾಯಿಂಟ್ ಇದೆ. ಇಲ್ಲಿ 11.5 ಇಂಚು ನಮಗೆ ಶೋಲ್ಡರ್ ಹೋಗಿ 11 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ. ಈ ರೀತಿ 11 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಸೊ 11 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ ಈ ರೀತಿ. ಈಗ ನಮಗೆ ಎಷ್ಟು ಇಲ್ಲಿ ಕೆಳಗಡೆ ಎಷ್ಟು ಬಂದಿದೆ ನೋಡಿ 3 ಇಂಚಸ್ಸು ಕೆಳಗಡೆಗೆ ನಮಗೆ ಈ ಒಂದು ಶೇಪ್ ಬೆಲ್ಟ್ ಎಲ್ಲಿ ನಾವು ಅಟ್ಯಾಚ್ ಮಾಡ್ತೀವೋ ಅದು ಅಪೆಕ್ಸ್ ಪಾಯಿಂಟಿಂದ 3 ಇಂಚಸ್ಸು ಡೌನಿಂಗ್ ಅಂತ ಬಂದಿದೆ. ಸರಿನಾ. ಇಷ್ಟಾದಮೇಲೆ ಈಗ ನಮಗೆ ಈ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋದು ಹೇಗೆ, ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿದ್ರೆ ಯಾವ ರೀತಿ, ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿಲ್ಲ ಅಂದರೆ ಯಾವ ರೀತಿ. ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿದ್ರೆ ನಿಮ್ಗೆ ಏನು ಡೌಟ್ ಇಲ್ಲ, ಇಲ್ಲಿಂದ ಡೈರೆಕ್ಟಾಗಿ ನೀವು ಈ ರೀತಿ ನೋಡಿ ಚೆಕ್ ಮಾಡ್ಕೋಬಹುದು. ನೋಡಿ 3.5 ನಮಗೆ ಇಲ್ಲಿಂದ ಬೇಕು ಅಂದರೆ ನಮ್ಗೆ ನೋಡಿ ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಹಿಂಗೆ ಕ್ರಾಸ್ ಆಗಿ ತೊಗೊಂಡ್ರೆ ನಮಗೆ 3.5 ಬರುತ್ತೆ. ಸೊ ಇಲ್ಲಿಂದ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿಲ್ಲ, ಚಿಕ್ಕ ಸೈಜ್ ಬ್ಲೌಸು ಇಲ್ಲ ದೊಡ್ಡ ಸೈಜ್ ಬ್ಲೌಸು ಯಾವ ರೀತಿ ತಗೋಬೇಕು ಅನ್ನೋದು ಸುಮಾರಷ್ಟು ಜನಕ್ಕೆ ಡೌಟ್ ಇರುತ್ತೆ. ನೋಡಿ ಚಿಕ್ಕ ಸೈಜ್ ಬ್ಲೌಸ್ ಆದರೆ ಅಂದರೆ 36, 34, 32 ಈ ರೀತಿ ಸೈಜ್ ಬ್ಲೌಸ್ ಆದರೆ ನೀವು ಇಲ್ಲಿಂದ 2.5 ಇಂಚ್ ತಗೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ನೀವು 38 ಮೇಲೆ ಹೋಯ್ತು ಅಂದ್ಕೊಳ್ಳಿ, 40, 42, 44, 46 ಈ ಥರ ಇಲ್ಲಿಂದ 3 ಇಂಚಸ್ನ ತಗೊಳ್ಳಿ, ಆಗ ನಿಮಗೆ ಫಿಟ್ಟಿಂಗ್ ಅನ್ನೋದು ಈ ಡಾಟ್ದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಆಮೇಲೆ ಇಲ್ಲಿಂದ ಡಾಟ್ ವಿಡ್ತ್ ಎಷ್ಟು ತಗೋಬೇಕು ಅಂತ ಇದು ಬ್ಲೌಸ್ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಹೆವಿ ಚೆಸ್ಟ್ ಇತ್ತಂದರೆ ಈ ಒಂದು ಡಾಟ್ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ. ಚೆಸ್ಟ್ ಇಲ್ಲ ನಮಗೆ ಇಷ್ಟು ಸೈಜ್ ದೊಡ್ಡ ಸೈಜ್ ಬ್ಲೌಸ್ ಆದರೂ ಚೆಸ್ಟ್ ಇಲ್ಲ ಅನ್ನೋರಿಗೆ ನೀವು 2.5ಇಂದ 2.25, 2.25 ಈ ರೀತಿ ತೊಗೋಬೋದು. 2.5 ಮಿನಿಮಮ್ ನಿಮಗೆ ಹೆವಿ ಚೆಸ್ಟ್ ಇಲ್ಲ, ನಾರ್ಮಲ್ ಆಗಿದೆ, ಕಡಿಮೆನೂ ಇಲ್ಲ ಜಾಸ್ತಿನೂ ಇಲ್ಲ ಅನ್ನೋರಿಗೆ ನೀವು 2.5 ತೊಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 2.25ನ ತೊಗೊಳ್ತಾ ಇದ್ದೀನಿ. ಓಕೆನಾ. ಚೆಸ್ಟ್ ವಿಡ್ತ್ ಅನ್ನೋದು 2.25ನ ತೊಗೊಳ್ತಾ ಇದ್ದೀನಿ. ಇಷ್ಟು ತೊಗೊಂಡಿದ್ದಾದಮೇಲೆ ಈಗ ನೋಡ್ಕೋಬೇಕಾಗಿರೋದು ನೀವೇನಂದರೆ ಈ ಒಂದು ಶೇಪ್ ಬೆಲ್ಟ್ ಎಲ್ಲಿಗೆ ಅಟ್ಯಾಚ್ ಆಗಿದೆ ನೋಡಿ. ನೋಡಿ ನಮಗೆ ಎಷ್ಟು ಬೇಕು 14.5 ಬರ್ತಿದೆ. ಶೋಲ್ಡರ್ ಹತ್ರದಿಂದ ಟೈಟಾಗಿ ಈ ರೀತಿ ಹೇಳ್ಕೊಂಡ್ರೆ ನಮಗೆ 14.5 ಬರ್ತಾ ಇದೆ. ಇಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ನೋಡಿ ಇದು 14.5 ಇಲ್ಲಿ ಬರ್ತಾ ಇದೆ. ಈಗ ನಮಗೆ 1/2 ಇಂಚ್ ಇಲ್ಲಿ ಹೋಗುತ್ತೆ, ಇನ್ನೊಂದು 1/2 ಇಂಚು ಇಲ್ಲಿ ಹೋಗುತ್ತೆ, ಇಲ್ಲ 1/2 ಇಂಚ್ ಇಲ್ಲ ಅಂದರೆ 1/4 ಇಂಚ್ ಆದರೂ ಹೋಗುತ್ತೆ. ಸೊ ಆವಾಗ ನಮಗೆ 3/4 ಇಂಚು ಇಲ್ಲಿ ಮೈನಸ್ ಆಗುತ್ತೆ. 3/4 ಇಂಚು ಮೈನಸ್ ಆಗೋದನ್ನು ನಾವಿಲ್ಲಿ 3/4 ಇಂಚು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ನಮಗೆ 14.5 ರೆಡಿ ಬೇಕು ಅಂದರೆ ಇದಕ್ಕೆ ನಾವು 3/4 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿಂದ ನಾನು 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ಯೂಶಲಿ ನಾನು ಈ ರೀತಿ ತೋರಿಸ್ತಾ ಇದ್ರೂ ಇಲ್ಲಿಂದ ಚೆಸ್ಟ್ ಮೇಲೆ ಡಿಪೆಂಡ್ ಆಗಿ ನಾನಿಲ್ಲಿ ಚೇಂಜಸ್ನ ಮಾಡ್ಕೊಳ್ತೀನಿ. ಈಗ ನಾರ್ಮಲ್ ಚೆಸ್ಟ್ ಇತ್ತು ಅಂದರೆ ಒಂದು 1/2 ಇಂಚ್ ಡೌನ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಚೆಸ್ಟ್ ಇದೆ ಅಂದರೆ 3/4 ಇಂಚ್ಗೆ ಈ ಡೌನ್ನ ಮಾಡ್ಕೊಳ್ತೀನಿ. ಇದು ನಾನು ನಿಮಗೆ ಈಗಾಗಲೇ ನಾನು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೂ ಕೂಡ ನಾವು ಮೆಜರ್ಮೆಂಟ್ ಬ್ಲೌಸಲ್ಲಿ ಮಾರ್ಕ್ ಮಾಡಿಕೊಂಡ್ರೂ ಕೂಡ ನಮಗೆ ಅದೇ ರೀತಿಯೇ ಬರ್ತಿದೆ. ಓಕೆನಾ. ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ನ ಮಾಡಿ ನೋಡಿ ಇಲ್ಲಿಂದ ಉಕ್ಪಟ್ಟಿ ಎಷ್ಟಿದೆ ಅಂತ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟರೆ ಉಕ್ಪಟ್ಟಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಮಗೆ 1/4 ಇಂಚ್ ಹೋಗುತ್ತೆ, ಇಲ್ಲೊಂದು 1/2 ಇಂಚ್ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಟೋಟಲ್ ಎಷ್ಟು ಬರುತ್ತೆ ನಮಗೆ ಬೇಕಾಗಿರೋದು ನೋಡಿ. ರೆಡಿ ನಮಗೆ ಬೇಕಾಗಿರೋದು ಇಲ್ಲಿ 4 ಇಂಚ್. ನೋಡಿ ಇಲ್ಲಿಂದ ಇಲ್ಲಿಗೆ 3 ಇಂಚ್ ಬರುತ್ತೆ, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಆದರೆ ಸಾಕು. ಓಕೆನಾ. ಡಾಟ್ ಹಿಡಿದ ಮೇಲೂ ಕೂಡ ಅಂದರೆ ನಾವಿಲ್ಲಿ ಮೈನಸ್ ಮಾಡಬೇಕಾಗಿರೋದು 1.5 ಇಂಚು. ಓಕೆನಾ. 1.5 ಇಂಚು ನೀವು ಯೂಶಲಿ ಎಲ್ಲ ಬ್ಲೌಸ್ಗಳಿಗೂ ಮೈನಸ್ ಮಾಡಿದ್ರೆ ಸಾಕಾಗುತ್ತೆ. ನಿಮಗೆ ಏನಾದರೂ ಉಪ್ಪಟ್ಟಿ ಐಪಟ್ಟಿ ದೊಡ್ಡದಾಗಬೇಕು, ಇನ್ನೂ ಲೆಂತ್ ಬೇಕು ಅನ್ನೋದಾದರೆ 1 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ ಸಾಕಾಗುತ್ತೆ. ಓಕೆನಾ. ಇಷ್ಟಾದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈಗ ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಇದೆಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ನೋಡಿ 4.5 ಬರುತ್ತೆ, ಇಲ್ಲೂ ಕೂಡ 4.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇಲ್ಲಿಂದ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಈ ಡಾಟ್ ಲೆಂತ್ ಎಷ್ಟು ತಗೋಬೇಕು ಅಂತ ನೋಡಿ. ಇಲ್ಲಿ ಡಾಟ್ ಲೆಂತು ಇದು ಅಪೆಕ್ಸ್ ಪಾಯಿಂಟು 11 ಇದೆಯಲ್ಲ, 10.5 ಇದೆಯಲ್ಲ, ನಾನಿಲ್ಲಿ ಡಾಟ್ ಲೆಂತ್ ತೊಗೊಳ್ತಾ ಇದ್ದೀನಿ 3 ಇಂಚಸ್ಸು. ಯೂಶಲಿ 2.5, 2.25 ತೊಗೊಳ್ತೀನಿ. ಸೊ ಇದು ಬ್ಲೌಸು ತುಂಬ ಲೆಂತ್ ಇದೆ, ಹಾಗಾಗಿ ನಾನಿಲ್ಲಿ 3 ಇಂಚು ಡಾಟ್ ಲೆಂತ್ನ ತೊಗೊಳ್ತಾ ಇದ್ದೀನಿ. ಡಾಟ್ ಲೆಂತ್ನ 3 ಇಂಚು ನಾವು ತೊಗೊಂಡಾಗ
ನಮಗೆ ಸೆಟ್ ಈ ಒಂದು ಚೆಸ್ಟ್ ಪಾರ್ಟ್ ಅನ್ನೋದು ಇಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ನಮಗೆ ಇಲ್ಲಿ ಅಪೆಕ್ಸ್ ಪಾಯಿಂಟ್ ಬೇಕಲ್ಲ, ಇದು ನೀಟಾಗಿ ನಮಗೆ ಕೂತ್ಕೊಳ್ಳುತ್ತೆ. ಸೊ ಇದಕ್ಕಿಂತ ಜಾಸ್ತಿ ಲೆಂತ್ನ ತಗೋಬೇಡಿ. ಈ ರೀತಿ ಇದು ನಮಗೆ ಫಸ್ಟು ಡಾಟ್ ವಿಡ್ತ್ ಅನ್ನೋದು ಲೆಂತ್ ಅನ್ನೋದು ಇಷ್ಟು ತೊಗೊಳ್ತೀವಿ. ಇದು ಮೇಯ್ನ್ ಡಾಟ್ ಆಗಿರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಇಲ್ಲಿಂದ ನೋಡಿ, ಇಲ್ಲಿ ಕರೆಕ್ಟಾಗಿ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇಲ್ಲಿಂದ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಾನು 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ 3 ಇಂಚಸ್ಸು ಸಾಕು. ದೊಡ್ಡ ಸೈಜ್ ಬ್ಲೌಸ್ ಆದರೆ, ಚಿಕ್ಕ ಸೈಜ್ ಬ್ಲೌಸ್ ಆದರೆ ನೀವು 2.5 ತಗೊಳ್ಳಿ, ನಿಮಗೆ ಸಾಕಾಗುತ್ತೆ. ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನೋಡಿ, ಈ ಕಡೆ ನಾನೊಂದು 1/4 ಇಂಚಷ್ಟು, ಈ ಕಡೆ ಒಂದು 1/4 ಇಂಚಷ್ಟು ಮಾರ್ಕ್ನ ಮಾಡಿಕೊಂಡು ಈ ಡಾಟ್ಗೆ ಈ ರೀತಿ ಸೇರಿಸ್ಕೊಡ್ತೀನಿ. ಈ ರೀತಿ ನೀವು ಕರೆಕ್ಟಾಗಿ ಎಷ್ಟು ನಾವು ಲೆಂತ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಷ್ಟೇ ಲೆಂತ್ಗೆ ನೀವು ಡಾಟ್ ಹಿಡಿಯೋದ್ರಿಂದ ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಫ್ರೀಯಾಗಿ ಕೂತ್ಕೊಳ್ಳುತ್ತೆ. ನಮಗೆ ಜಸ್ಟ್ ಅನ್ನೋದು ಪ್ರೆಸ್ ಆದಂಗೆ ಆ ಥರ ಏನೂ ಬರಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ನೋಡಿ, ಇಲ್ಲಿಂದ ಇದೆಷ್ಟು ನಾನು ಮಾರ್ಕ್ ಮಾಡಿಕೊಂಡೆ, 11.25 ಇದೆ ನನಗೆ. ಇಲ್ಲೂ ಕೂಡ 11.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಮಗೆ ವೇಸ್ಟ್ ಎಷ್ಟು ಬೇಕು ಅಂತ ನೋಡಿ, ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 3.25 ಬರುತ್ತೆ, 3.25 ಇದೆ. ಇಲ್ಲಿ ಉಪ್ಪಟ್ಟೆ ಐಪಟ್ಟಿ 1/4 ಇಂಚ್ ಹೋಗುತ್ತೆ, 3.25 ಬರುತ್ತೆ. ಆ 3.25ನ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನಮಗೆ ಬೇಕಾಗಿರೋ ವೇಸ್ಟ್ ಎಷ್ಟು, 9.1 9.1 ಬೇಕು, ಇಲ್ಲಿ ಬರುತ್ತೆ. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನಿಗೆ ಬೇಕು, ಅದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಇಷ್ಟು ನಮಗೆ ಈ ವೇಸ್ಟಲ್ಲಿ ಬೇಕಾಗಿರೋದು. ಇಲ್ಲಿಂದ ನೋಡಿ, ನಾನು 1/2 ಇಂಚಷ್ಟು ಮೈನಸ್ ಮಾಡ್ತೀನಿ ಇಲ್ಲಿ ಜಸ್ಟ್, ಯಾಕಂದರೆ ನಾನು ಇಲ್ಲಿ 4th ಡಾಟ್ನ ಸ್ಟಿಚ್ ಮಾಡ್ತಿದ್ದೀನಿ, ಹಾಗಾಗಿ 1/2 ಇಂಚಷ್ಟೇ ಮೈನಸ್ ಮಾಡ್ತಾ ಇದ್ದೀನಿ. ನಿಮಗೆ 4th ಡಾಟ್ ನಿಮ್ಗೆ ಬೇಡ ಅಂತಂದರೆ ನೀವಿಲ್ಲಿ 1 ಇಂಚು 1.5 ಇಂಚಷ್ಟು ನೀವು ಮೈನಸ್ನ ಮಾಡ್ಕೋಬಹುದು. ಓಕೆನಾ? ಇಲ್ಲಿ ನೋಡಿ, ಇಷ್ಟ ಆದಮೇಲೆ ನಾನು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ಈಗ ಇಲ್ಲಿ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋದು ನೋಡಿ, ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕಿಂತ 4th ಡಾಟ್ ಫಸ್ಟ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿಂದ ನಾನು 2.5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಸ್ಟ್ರೈಟ್ ನೋಡಿ, ನಿಮಗೆ ಅಟ್ಲೀಸ್ಟ್ 2 ಇಂಚ್ 2.5 ಇಂಚಷ್ಟು ಇಡ್ತಿರಬೇಕು ಒಂದಕ್ಕೂ ನಿಮಗೆ ನೀಟಾಗಿ ಕಪ್ ಶೇಪ್ ಅನ್ನೋದು ರೌಂಡಾಗಿ ಬರುತ್ತೆ. ಓಕೆನಾ? ನೋಡಿ, ಇಲ್ಲಿಂದ ನಾನು ಡಾಟ್ನ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ಇಲ್ಲಿಂದ ನೋಡಿ, 1/2 ಇಂಚು ಈ ಕಡೆ 1/2 ಇಂಚು ಆ ಕಡೆ 1/2 ಇಂಚು ನಾನು ಡಾಟ್ ವಿಡ್ತ್ಗೆ ಡಾಟ್ ಹಿಡೀಲಿಕ್ಕೆ ತಗೊಳ್ತಾ ಇದ್ದೀನಿ. ಈ ರೀತಿ ಡಾಟ್ನ ನೀವು ಮಾರ್ಕ್ ಮಾಡಿ ಒಂದ್ಸಲ ಸ್ಟಿಚ್ ಮಾಡಿ ನೋಡಿ, ನಿಮಗೆ ಕಪ್ ಶೇಪ್ ಅನ್ನೋದು ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಕಪ್ ಶೇಪು ಕೂತ್ಕೊಳ್ಳುತ್ತೆ ಅಂತ. ನೋಡಿ, ಈ ಒಂದು ಲೈನ್ಗೆ ಸ್ಟ್ರೈಟಾಗಿ ಸ್ಕೇಲ್ನ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಈ ರೀತಿ ಪ್ಲೇಸ್ ಮಾಡಿಕೊಂಡು ಇಲ್ಲಿ ನೀವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಇದು ಡಾಟ್ ಲೆಂತು 3.25ಇಂದ 4 ಒಳಗಡೆ ಇಲ್ಲಿ ನಿಮಗೆ ಆವಾಗ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡಿ, ನಾನಿಲ್ಲಿ 4 ಇಂಚ್ ತೊಗೊಂಡಿದ್ದೀನಿ. ಡಾಟ್ ವಿಡ್ತಲ್ಲಿ ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚು. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಡೈರೆಕ್ಟಾಗಿ ನೀವು ಇಲ್ಲಿಂದಲೇ 1.25 ಇಂಚನ್ನ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ 1 ಇಂಚನ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಕೂರದೆ ಹೋಗ್ಬೋದು. ಹಾಗಾಗಿ ನೀವು ಈ ಕಡೆಯಿಂದ ಆ ಕಡೆಯಿಂದ ಎರಡೂ ಕಡೆಯಿಂದ ನೀವು 1/2 ಇಂಚನ್ನ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ನೀವು, ಆರ್ಮೋಲ್ ನಿಮಗೆ ಕರೆಕ್ಟಾಗಿ ಬರುತ್ತಾ ಈ ಡಾಟ್ ಹಿಡಿದ ಮೇಲೂ ಅಂತ ನೋಡ್ಕೊಳ್ಳಿ. ನೋಡಿ, ಇಲ್ಲಿಂದ ನೀಟಾಗಿ ಟೇಪ್ನ ನಿಮ್ಗೆ ಇಲ್ಲಿ ರೌಂಡಿಂಗ್ ನೀಟಾಗಿ ಕೊಡಿ. ಆಗಲೇ ರೌಂಡಿಂಗ್ ನೀಟಾಗಿ ಕೊಟ್ಟಾಗೆ ನಮಗೆ ಗೊತ್ತಾಗುತ್ತೆ ಎಲ್ಲಿಗೆ ನಾವು ನೀಟಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಅಂತ. ನೋಡಿ, ಈ ರೀತಿ ನೀಟಾಗಿ ಶೇಪ್ನ ಕೊಡಬೇಕಾಗತ್ತೆ. ಈ ರೀತಿ ನೀಟಾಗಿ ಶೇಪ್ ಕೊಟ್ಟಿದ್ದಾದಮೇಲೆ ನೀವು ಮೆಜರ್ಮೆಂಟ್ನ ತಗೊಳ್ತಾ ಬನ್ನಿ, ಗೊತ್ತಾಗುತ್ತೆ ನಿಮಗೆ ಆರ್ಮೋಲ್ ನಮಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತಾ ಅಂತ. ನೋಡಿ, ನಮಗೆ ಬೇಕಾಗಿರೋದು 9.25 ಬೇಕಲ್ವಾ? ಸೊ ನನಗೆ 1/2 ಇಂಚ್ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಹೋದರೆ ಕರೆಕ್ಟಾಗಿ 9.25 ಅನ್ನೋದು ಬರುತ್ತೆ ಇಲ್ಲಿ. ಓಕೆನಾ? ಇನ್ನೊಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿಂದ ನೀಟಾಗಿ ಟೇಪ್ನ ಈ ರೀತಿ ತಗೊಳ್ತಾ ಬರಬೇಕಾಗುತ್ತೆ. ನೋಡಿ, ಈ ರೀತಿ ನೋಡಿ, ಇಲ್ಲಿ 10.25 ಬರ್ತಿದೆ, ನಮಗೆ 9.25 ಸಾಕು. ಈ 1/2 ಇಂಚ್ ನಮಗೆ ಶೋಲ್ಡರ್ ಅಟ್ಯಾಚಲ್ಲಿ ಹೋಗುತ್ತೆ, ಕಾಣಿಸ್ತಿರ್ಬೋದು ನಿಮಗೆ. ಈ ರೀತಿ ನಮಗೆ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲೂ ಕೂಡ ನಮಗೆ ಡಾಟ್ 1/2 ಇಂಚ್ ಬರುತ್ತೆ, ಇಲ್ಲೂ ನಮಗೆ ಡಾಟ್ ಅನ್ನೋದು ಬರುತ್ತೆ, ಇಲ್ಲೂ ಡಾಟ್ ಅಂತ ಬಂದಾಗ ಆಟೋಮೆಟಿಕ್ಲಿ ನಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡು ಒಂದ್ಸಲ ನೋಡಿ, ನಿಮಗೆ ಕಪ್ ಶೇಪ್ ಪರ್ಫೆಕ್ಟಾಗಿ ಬರಲ್ವಾ, ಬರುತ್ತಾ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಇಲ್ಲಿ ನಾನು ಜಸ್ಟ್ ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ನೀವು ಬೇರೆ ಏನಾದರೂ ಶೇಪ್ ಬೇಕು ಅಂದರೆ ನೀವು ಆ ಶೇಪ್ನ ಕೊಡಬಹುದು. ಇಷ್ಟು ಫ್ರಂಟ್ ಪಾರ್ಟ್ ಮಾರ್ಕಿಂಗು. ಸೊ ಇದರಲ್ಲಿ ನಿಮ್ಗೆ ಏನು ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ.
ಈಗ ನೋಡಿ ನಾನಿಲ್ಲಿ ಒಂದು 1/4 ಇಂಚಷ್ಟು ಈ ರೀತಿ ಕ್ರಾಸ್ ಆಗಿ ಲೈನ್ನ ಹಾಕೊಳ್ತೀನಿ, ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ. ಮತ್ತೆ ನೋಡಿ ಇಲ್ಲಿಂದ ಒಂದು 1/4 ಇಂಚಷ್ಟು ಈ ಕಡೆ ಕ್ರಾಸ್ ಆಗಿ ಒಂದು ಲೈನ್ನ ಹಾಕೊಳ್ತೀನಿ. ಇದು ಕೂಡ ನಮಗೆ ಶೋಲ್ಡರ್ ಡ್ರಾಪ್ ಆಗದೆ ಇರುತ್ತೆ. ಸೊ ಇದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ, ಇಲ್ಲೂ ಮತ್ತು ಇಲ್ಲೂ. ನಾನು ಬ್ಯಾಕ್ ಪಾರ್ಟಲ್ಲೂ 1/4 ಇಂಚ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಆಗಲೇ ಹೇಳೋದು ಮತ್ತೆ ನಾನು ಇಲ್ಲಿ 1/4 ಇಂಚಷ್ಟು ಈ ರೀತಿ ಕ್ರಾಸ್ ಆಗಿ ಲೈನ್ನ ಹಾಕೊಳ್ತೀನಿ. ಈ ರೀತಿ ಹಾಕೊಳ್ಳೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಸಮಸ್ಯೆ ಅನ್ನೋದನ್ನು ಅವಾಯ್ಡ್ ಮಾಡ್ಬೋದು. ಯಾಕಂದರೆ ನಾನು ಇಲ್ಲಿ ಯಾವುದೇ ರೀತಿ ಡೋರಿನ ಕೊಡ್ತಾ ಇಲ್ವಲ್ಲ, ಸೊ ಹಾಗಾಗಿ ನಿಮ್ಗೆ ಇಲ್ಲಿ 1/4 ಇಂಚಷ್ಟು ಡೌನಿಂಗು ಕಂಪಲ್ಸರಿ ಮಾಡ್ಕೋಬೇಕಾಗತ್ತೆ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಇಷ್ಟು ಪರ್ಫೆಕ್ಟಾಗಿ ಫ್ರಂಟ್ ಪಾರ್ಟಲ್ಲಿ ನಿಮಗೆ ಪರ್ಫೆಕ್ಟ್ ಕಪ್ ಶೇಪ್ ಬರಬೇಕು, ಆರ್ಮೋಲಲ್ಲಿ ಯಾವುದೇ ರೀತಿ ರಿಂಕಲ್ ಬರಬಾರ್ದು ಅನ್ನೋದಾದರೆ ಈ ಮೆಥಡಲ್ಲಿ ಒಂದು ಸಲ ಕಟ್ ಮಾಡಿ ನೋಡಿ. ಸೊ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ, ಫಿನಿಶಿಂಗು ಕೂಡ ಬರುತ್ತೆ. ನೋಡಿ ನೆಕ್ನು ಕೂಡ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ಕ್ರಾಸಾಗಿ 2 ಪೀಸನ್ನು ಇಟ್ಟು ಒಂದೇ ಸಲ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ. ಹಾಗಾಗಿ ಈಗ ಇಲ್ಲಿ ಕ್ರಾಸ್ ಏನು ಕಟ್ ಮಾಡ್ತಿಲ್ಲ. ನೋಡಿ ಇದನ್ನ ಕಟ್ ಮಾಡಿದಾದಮೇಲೆ ಇಲ್ಲಿ ನೀಟಾಗಿ ನೋಡಿ ಈ ರೀತಿ ಬರೋ ಥರ ನೀವು ಕಟ್ ಮಾಡ್ಕೊಳ್ಳಿ. ನಿಮಗೆ ಡಾಟ್ ಸ್ಟಿಚ್ ಮಾಡಿದಾದ್ಮೇಲೂ ಕೂಡ ನಿಮಗೆ ನೀಟಾಗಿ ಶೇಪ್ ಅನ್ನೋದು ಬರುತ್ತೆ. ಓಕೆನಾ? ನೋಡಿ ಈ ರೀತಿ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ಬೇಕಾದ್ರೆ ನೀವು ಕಟ್ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಇಲ್ಲಿಂದ ಒಂದು ಟ್ರಯಾಂಗಲ್ ಶೇಪ್ ಥರ ಬರಲಿ. ಈ ರೀತಿ ನೀವು ಕಟ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ನೋಡಿ ಈ ರೀತಿ ಕರೆಕ್ಟಾಗಿ ನಿಮಗೆ ಆರ್ಮೋಲ್ ಅನ್ನೋದು ನೀಟಾಗಿ ಬರುತ್ತೆ. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಾಗ ನೀವು ಸ್ಟಿಚ್ ಮಾಡಿದ್ಮೇಲೂ ಕೂಡ ನಿಮಗೆ ನೀಟಾಗಿ ಇಲ್ಲಿ ಆರ್ಮೋಲ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ಇಷ್ಟು ನಿಮಗೆ ಫ್ರಂಟ್ ಪಾರ್ಟು. ಸೊ ಇಲ್ಲಿ ನಾನು ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಇಟ್ಕೊಂಡು ಶೋಲ್ಡರ್ ಡೌನಿಂಗ್ನ ಕಟ್ ಮಾಡ್ಕೊಳ್ತೀನಿ. ಇದು ಬ್ಯಾಕಲ್ಲೂ ನಾನು ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಕನ್ಫ್ಯೂಸ್ ಆಗಬೇಡಿ ನೀವು ಎಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂತ. ನೋಡಿ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿರೋದು, ಇಲ್ಲಿಗೆ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ನೆಕ್ ಶೇಪ್ ಅನ್ನೋದು ನೀಟಾಗಿ ರೌಂಡು, ನೆಕ್ ಶೇಪ್ ವೆರಿ ಇಂಪಾರ್ಟೆಂಟು, ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ನೆಕ್ ಶೇಪ್ ಅನ್ನೋದು ರೌಂಡಿಂಗ್ ಅನ್ನೋದು ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ಈಗ ನಾನು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಒಂದು ಥರ ಪ್ಲೇಸ್ ಮಾಡಿ ಈ ಒಂದು ಶೋಲ್ಡರ್ ಏನಿದೆಯೋ ಇದನ್ನು ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಇಟ್ಟು ನಾನಿಲ್ಲಿ 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಅವಾಯ್ಡ್ ಆಗುತ್ತೆ. ಇಲ್ಲೂ ಕೂಡ ನೋಡಿ ಕ್ರಾಸಾಗಿ ನಾನು 1/4 ಇಂಚಷ್ಟು ಕಟ್ ಮಾಡ್ಕೊಳ್ತೀನಿ. ಇದು ಮಾರ್ಜಿನ್ ಸಮ ಇಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಕ್ರಾಸಾಗಿ ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ನ್ಯಾಚಸ್ ಪಡ್ಕೊಳ್ಳಿ. ಇಲ್ಲಾಂದರೆ ಮಾರ್ಕ್ ಬಿಲ್ಲಿಂದ ಮಾರ್ಕ್ ಮಾಡಿಕೊಂಡ್ರು ನಿಮಗೆ ಮಾರ್ಕಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನೋಡಿ ಮಾರ್ಕ್ ಬಿಲ್ಲಿಂದ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಡಾಟ್ನ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಸೊ ನೀವು ಒಂದೇ ಮೆಥಡಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಚೇಂಜ್ ಮಾಡಿ ಈ ಮೆಥಡಲ್ಲೂ ಕಟ್ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನಿಮಗೆ ಕಪ್ ಶೇಪ್ ಅನ್ನೋದು ಯಾವ ರೀತಿ ಬಂತು, ಫ್ರಂಟಲ್ಲಿ ಫಿನಿಶಿಂಗ್ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ಹಾಗೆಯೇ ವೀಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಒಂದು ಲೈಕ್ ಕೊಡಿ. ಇಷ್ಟ ಆದಮೇಲೆ ನಾನೀಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಕ್ಲಾತ್ ಏನು ಉಳಿದಿದೆಯೋ ಸೊ ಅದನ್ನು ನೀಟಾಗಿ ರೀತಿ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ನಮಗಿಲ್ಲಿ 1 ಮೀಟ್ರ್ ತೊಗೊಂಡ್ರೆ ಈ ಸೈಜ್ ಬ್ಲೌಸ್ಗೆ ಕಂಪಲ್ಸರಿ ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಸೊ ನಿಮಗೆ 1.25 ಇಲ್ಲ 1.5 ಮೀಟ್ರ್ ತೊಗೊಂಡ್ರೆ ನಿಮ್ಗೆ ಯಾವುದೇ ರೀತಿ ಪೀಸ್ ಅನ್ನೋದು ಕಟ್ಟೋಕ್ಕೆ ಅವಶ್ಯಕತೆ ಇರಲ್ಲ. ಸೊ ನಿಮ್ಗೆ ಏನಾದ್ರು ಪೀಸ್ ಕಟ್ಟೋದು ಕಷ್ಟ ಅನ್ಸಿದ್ರೆ ನಿಮ್ಮ ಬ್ಲೌಸ್ ನೀವೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ನೀವು ಆರಾಮ್ಸೆ 1.5 ಮೀಟ್ರನ್ನ ತೊಗೊಳ್ಳಿ. ನಿಮ್ಗೆ ಯಾವುದೇ ರೀತಿ ಪೀಸ್ನ ಕಟ್ಟೋ ಅವಶ್ಯಕತೆ ಇರಲ್ಲ, ಆ ಕಿರಿಕಿರಿನೇ ಇರಲ್ಲ. ಪೀಸ್ ಕಟ್ಟೋದು ಇದೆಲ್ಲ ಕಿರಿಕಿರಿನೇ ಇರಲ್ಲ, ನೀಟಾಗಿ ನೀವು ಸ್ಟಿಚ್ ಮಾಡ್ಕೋಬಹುದು. ನಿಮ್ಮ ಬ್ಲೌಸ್ ನೀವೇ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾವು ಕಸ್ಟಮರ್ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ 1.5 ಮೀಟ್ರ್ ತೊಗೊಂಡ್ರೆ ನಮಗೆ ಅವ್ರು ಕೊಡೋ ದುಡ್ಡಲ್ಲಿ ನಮ್ಗೆ ಗೊತ್ತಾಗಲ್ಲ, ಹಾಗಾಗಿ ನಾವು 1 ಮೀಟ್ರಲ್ಲೇ ಅಡ್ಜಸ್ಟ್ ಮಾಡ್ತೀವಿ. ಈಗ ಸ್ಲೀವ್ ಲೆಂತ್ನ ತೊಗೊಳ್ಳೋಣ. ಸ್ಲೀವ್ ಲೆಂತು ಎಷ್ಟು ಬೇಕು ಅಂತ ಮೆಜರ್ಮೆಂಟ್ ಬ್ಲೌಸಲ್ಲಿ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ನೀಟಾಗಿ ನೋಡಿ 10.5 ನಮಗೆ ಸ್ಲೀವ್ ಲೆಂತ್ ಇದೆ. 10.5ಗೆ 1 ಇಂಚನ್ನ ಸೇರಿಸ್ಕೊಳ್ಳೋಣ. ಇಲ್ಲ 1/2 ಇಂಚ್ ಮಾರ್ಜಿನ್ಗೋಸ್ಕರ 1/2 ಇಂಚಲ್ಲ ನಾನು 1/4 ಇಂಚ್ ಬಿಡ್ತಾ ಇದ್ದೀನಿ, ಯಾಕಂದರೆ ನಾನು ಪೈಪಿಂಗ್ನ ಕೊಡ್ತೀನಿ ಇಲ್ಲಿ, ಹಾಗಾಗಿ 1/4 ಇಂಚು ಸಾಕು ನನಗೆ ಪೈಪಿಂಗ್ ಕೊಡೋದಕ್ಕೆ. ಇಲ್ಲಿಂದ 10.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನೋಡಿ ಈ ರೀತಿ 10.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ಟಿಚಿಂಗ್ ಮಾರ್ಜಿನ
ಸೇರಿಸ್ಕೊಳ್ತೀನಿ. ನೋಡಿ 10.5 ಇಲ್ಲಿ ನಮಗೆ ರೆಡಿ ಬೇಕು. 1/2 ಇಂಚನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಈ ರೀತಿ ಇಷ್ಟಾದಮೇಲೆ ನೋಡಿ ನಾನಿಲ್ಲಿ ಬ್ಲೌಸ್ ಇವ್ರಿಗೆ ಎಸ್ಪೆಷಲಿ ಈ ಒಂದು ಮೆಷರ್ಮೆಂಟ್ ಬ್ಲೌಸ್ಗೆ ಇವ್ರಿಗೆ ನಾನು ಇಲ್ಲಿ ಡೌನಿಂಗ್ ತೊಗೊಳ್ತಾ ಇದ್ದೀನಿ. ಇಲ್ಲಿಂದ ನೋಡಿ 4.25 ಇಂಚ್ಗೆ ಒಂದು ಡೌನಿಂಗ್ ತೊಗೊಳ್ತಾ ಇದ್ದೀನಿ. ಇದನ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ಅಂದರೆ ನೋಡಿ, ನಮಗೆ ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ತೀವಲ್ಲ, ಆರ್ಮೋಲ್ ನಮಗೆ ಎಷ್ಟು ಬಂದಿದೆ? 9.25 ಬಂದಿದೆ. 9.25 75 ಬಂದಿದೆಯಲ್ಲ, ಈ 75ನ ಬಿಟ್ಬಿಡಿ. 9ನ ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. ಡಿವೈಡೆಡ್ ಬೈ 2 ಮಾಡ್ಕೊಂಡ್ರೆ ನಮಗೆ 4.25 ಬರುತ್ತೆ. ಅದರಲ್ಲಿ ನಾನು 1/4 ಇಂಚ್ ಮೈನಸ್ ಮಾಡಿದ್ದೀನಿ, 4.25 ಬೇಡ ಅಂತ. ಸೊ 1/4 ಇಂಚನ್ನ ಮೈನಸ್ ಮಾಡಿ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ 4.25ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಸೊ 4.25ನ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಸ್ಟ್ರೈಟ್ ಲೈನ್ನ ಹಾಕೊಂಡು ನಾವಿಲ್ಲಿ ಕ್ರಾಸ್ ಆಗಿ ಚೆಕ್ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕು? 9.25 ಬೇಕು. 9.25 ಇಲ್ಲಿ ಬರುತ್ತಾ ಅಂತ ಎಕ್ಸ್ಟ್ರಾ ಮಾರ್ಜಿನ್ನು ಸೇರಿಸಿಕೊಂಡು 9.25 ನೋಡಿ, ಇಲ್ಲಿ ನಮಗೆ ಶಾರ್ಟೇಜ್ ಆಗುತ್ತೆ. ಈಗ ನಾನು ಬಟ್ಟೆನ ಇನ್ನು ಸ್ವಲ್ಪ ಮೇಲೆ ತೊಗೊಳ್ತೀನಿ. ಈ ರೀತಿ ತೊಗೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ. 9.25 ಕ್ರಾಸ್ ಆಗಿ ಹಿಂಗೆ ತೊಗೊಂಡ್ರೆ 9.25 ಬರುತ್ತಾ ಅಂತ ನೋಡಿ. 9.25 ಎಲ್ಲಿಗೆ ಬರುತ್ತೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಕ್ಲಾತ್ ನಮಗೆ ಸಾಕಾಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ನಾನು ಈ ಒಂದು ಸ್ಕೇಲ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಈ ಸ್ಕೇಲ್ನ ಇಟ್ಕೊಂಡು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಈ ಸ್ಕೇಲ್ ತುಂಬಾ ಯೂಸ್ಫುಲ್ ಆಗುತ್ತೆ, ಎಸ್ಪೆಷಲಿ ಬಿಗಿನರ್ಸ್ಗೆ. ಸೊ ಇದನ್ನು ಇಟ್ಟು ಈ ರೀತಿ ಶೇಪ್ನ ಕೊಡ್ತೀನಿ. ಸೊ ಒಂದ್ಸಲ ಇಟ್ಟು ನೋಡಿ, ನಾನು ಫಸ್ಟ್ ಟೈಮ್ ತೊಗೊಂಡಿದ್ದೀನಿ ಇದನ್ನು, ಯಾವ ರೀತಿ ಇದರಲ್ಲಿ ಶೇಪ್ ಬರುತ್ತೆ ಅಂತ. ಈ ರೀತಿ ಇಟ್ಟು ನೋಡಿ, ಈ ರೀತಿ ನೀಟಾಗಿ ಪ್ಲೇಸ್ನ ಮಾಡ್ಕೊಳ್ಳಿ. ಇಲ್ಲಿಂದ ಕರೆಕ್ಟಾಗಿ ಈ ರೀತಿ ಪ್ಲೇಸ್ನ ಮಾಡಿಕೊಂಡ್ರೆ ನಮ್ಗೆ ಶೇಪ್ ಕರೆಕ್ಟಾಗಿ ಬರುತ್ತೆ ಅಂತ ಚೆಕ್ ಮಾಡೋಣ. ಫಸ್ಟ್ ನೋಡಿ, ಇಲ್ಲಿಂದ ನಾನು 2 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಫಸ್ಟು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಶೇಪ್ನ ಸ್ಕೇಲ್ನ ಈ ರೀತಿ ಪ್ಲೇಸ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನೋಡಿ ಇಲ್ಲಿಂದ ಶೇಪ್ನ ಕೊಡೋದಾದರೆ ನೋಡಿ, ಇಲ್ಲಿಂದ ನೋಡಿ ನಾವು ಕೊಟ್ಟಿರೋ ಶೇಪ್ಗೆ ಈ ಸ್ಕೇಲ್ ಅನ್ನೋದು ಇಲ್ಲಿಗೆ ಸೆಟ್ ಆಗ್ತಿದೆ. ಇಷ್ಟು. ಈಗ ಲೂಸ್ ಎಷ್ಟು ಬೇಕು ಹ್ಯಾಂಡ್ಸ್ದು ಅಂತ 6.25 ಇಂಚು ಬೇಕು ಲೂಸು, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಈಗ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಈಗ ನಾವು ಶೇಪ್ನ ಕೊಡಬೇಕು, ಕರೆಕ್ಟಾಗಿ ಬರುತ್ತೆ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಚೆಕ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಅಂತ ನೋಡಿ, ಕರೆಕ್ಟಾಗಿ ಬರುತ್ತೆ. ಈಗ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ ನಾನು. ಯಾವುದೇ ಒಂದು ವಸ್ತು ನಾವು ತೊಗೊಂಡಾಗ ನಮಗೆ ಅಷ್ಟು ಈಸಿಯಾಗಿ ಅದನ್ನ ಯೂಸ್ ಮಾಡೋಕ್ಕೆ ಬರೋಲ್ಲ. ಸೊ ಅದು ಕೂಡ ಪ್ರಾಕ್ಟೀಸ್ ಆಗಬೇಕು. ಇಲ್ಲಿ ನೋಡಿ, ನೀಟಾಗಿ ನಾನು ಈ ರೀತಿ ಕ್ರಾಸ್ ಆಗಿ ಒಂದು ಲೈನ್ನ ತೊಗೊಳ್ತೀನಿ 90 ಡಿಗ್ರಿ. ಈ ರೀತಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಫ್ರಂಟ್ ಶೇಪ್ನ ಪೀಸ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ಫ್ರಂಟ್ ಶೇಪ್ನ ತೊಗೊಳ್ತೀನಿ. ಯಾಕಂದರೆ ಫ್ರಂಟ್ ಶೇಪ್ನ ಕೊಟ್ಟಾದಮೇಲೆ ನಮಗೆ ಪೀಸ್ನ ಕಟ್ಟುವಾಗ ವೇರಿಯೇಷನ್ ಆಗುತ್ತೆ. ಹಾಗಾಗಿ ಈ ಪೀಸ್ ಕೊಟ್ಟಾದಮೇಲೆ ಫ್ರಂಟ್ ಶೇಪ್ನ ತೊಗೋಬೇಕಾಗತ್ತೆ. ಎಷ್ಟು ಈ ಒಂದು ಹ್ಯಾಂಡ್ಸ್ ಮಾರ್ಕಿಂಗು. ಈಗ ನೋಡಿ, ಕ್ಲಾತ್ ಅನ್ನೋದು ನಮ್ಗೆ 1 ಮೀಟರ್ ತೊಗೊಂಡ್ರೆ ಎಷ್ಟು ಉಳಿತು ಅಂತ ನೋಡಿ, ಇಷ್ಟು. ಈಗ ನಾನಿಲ್ಲಿ ಈ ರೀತಿ ಓಪನ್ ಮಾಡಿಕೊಂಡು ಇಲ್ಲಿ ನಾನು ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಬೇಕಾಗಿರೋದು ನಮಗೆ ಲೆಂತ್ನ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಫಸ್ಟು. ಇಲ್ಲಿಗೆ ಇಲ್ಲಿ ನೋಡಿ, ನಾನು ಫ್ರಂಟಲ್ಲಿ ಇಲ್ಲಿಗೆ ಹಾಕ್ಕೊಂಡು ನಮ್ಗೆ ಇಲ್ಲಿಂದ ತೊಗೊಳ್ಳೋಣ. ನೋಡಿ, ಇದು ಸ್ಟ್ರೈಟಾಗೇ ಇದೆ ಲೈನು. ಫ್ರಂಟ್ಗೆ ನಾನಿಲ್ಲಿ 4 ಇಂಚ್ನ ತೊಗೊಂಡಿದ್ದೀನಿ. ನಮಗೆ ಬೇಕಾಗಿರೋದು ಒಂದ್ಸಲ ನೋಡಿ, ವೇಸ್ಟ್ ಬೇಕಾಗಿರೋದು 9.1 ಇಂಚು. ಅದ್ರ ಜೊತೆಗೆ ನಾನಿಲ್ಲಿ 3 ಇಂಚನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲ 2.5 ಇಂಚು ಸೇರಿಸ್ಕೊಳ್ಳಿ. ಒಂದು 1/2 ಇಂಚ್ ಎಕ್ಸ್ಟ್ರಾನೇ ತೊಗೊಳ್ಳಿ, ಕಡಿಮೆ ತೊಗೋಬೇಡಿ. 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡಿದಾದ್ಮೇಲೆ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಕಡಿಮೆ ಆಗಿಬಿಟ್ರೆ ನಿಮಗೆ ತೊಂದರೆ ಆಗ್ಬೋದು. ಹಾಗಾಗಿ ನೋಡಿ, ಇಲ್ಲಿ ನಾನು 3.5 ಇಂಚ್ ತೊಗೊಳ್ತೀನಿ. ಇಲ್ಲಿ 4 ಇಂಚ್ ತೊಗೊಳ್ತೀನಿ. ಇಲ್ಲಿ 3.5 ಇಂಚನ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿಂದ ನೋಡಿ 4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ.
ಈಗ ನಾವಿಲ್ಲಿ ಶೇಪ್ನ ಕೊಡೋಣ. ಈ ರೀತಿ ನೀವು ಶೇಪ್ನ ಕೊಟ್ಟರೆ ನಿಮಗೆ ಪರ್ಫೆಕ್ಟಾಗಿ ಶೇಪ್ ಬೆಲ್ಟ್ ಅನ್ನೋದು ಮ್ಯಾಚ್ ಆಗುತ್ತೆ. ಓಕೆನಾ? ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಈಗ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ಶೇಪ್ ಬೆಲ್ಟಿಗೆ ನೀವು ಲೈನಿಂಗು 2 ಪೀಸ್ನ ಕೊಡಬೇಕಾಗುತ್ತೆ. ಮೇನ್ ಫ್ಯಾಬ್ರಿಕ್ 1 ಪೀಸ್ನ ಕೊಡಿ. 3 ಪೀಸ್ನ ಕೊಟ್ಟಾಗ ನಿಮಗೆ ಈ ಒಂದು ಶೇಪ್ ಬೆಲ್ಟ್ ಅನ್ನೋದು ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಇಲ್ಲಿ ನನಗೆ ಬಟ್ಟೆ ಸಾಕಾಗಿಲ್ಲ, ನಾನು ಇನ್ನೂ ಬೇರೆ ಕ್ಲಾತಲ್ಲಿ ಕಟ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಇದನ್ನೇ ಜಾಯಿನ್ ಮಾಡಿ ಒಳಗಡೆ ಕೊಡ್ತೀನಿ. ಸೊ ಇದನ್ನು ಮತ್ತೆ ನಾನು ಕಟ್ ಮಾಡ್ಕೊಳ್ತೀನಿ. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನೀಟಾಗಿ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ನೋಡಿ, ಫ್ರಂಟ್ ಟು ಬ್ಯಾಕು ನಾನಿಲ್ಲಿ ಶೇಪ್ ಬೆಲ್ಟ್ಗೆ ಒಂದೇ ಪೀಸ್ ಕಟ್ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಕ್ಲಾತ್ ಉಳಿದಿದೆಯಲ್ಲ, ಸೊ ಇಲ್ಲಿ ನಾನು ಶೇಪ್ ಬೆಲ್ಟ್ ನಾವು ಸ್ಟಿಚ್ ಮಾಡಿದಾಗ ಸ್ವಲ್ಪ ತಿಕ್ಕಾಗಿರ್ಬೇಕು ಶೇಪ್ ಬೆಲ್ಟು, ಆವಾಗಲೇ ನಮಗೆ ಬ್ಲೌಸ್ ಅನ್ನೋದು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಇನ್ನೊಂದು ವಿಚಾರ ಏನಂದರೆ, ನಮಗೆ ಇಲ್ಲಿ ನೋಡಿ ಕಾಲು ಇಂಚು ನಾನು ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ. ಶೇಪ್ ಬೆಲ್ಟು ಕೂಡ ದೊಡ್ಡದಾಗ್ಬಿಟ್ರೆ ಇಲ್ಲಿ ಫೋಲ್ಡಿಂಗ್ ಅನ್ನೋದು ಬಂದ್ಬಿಡುತ್ತೆ, ಅದು ಕೂಡ ದೊಡ್ಡದಾಗಿರಬಾರ್ದು. ಸೊ ಅದನ್ನು ನೋಡಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಮಗೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿದ್ದಾಯಿತು. ಸ್ಟಿಚಿಂಗ್ ಯಾವ ರೀತಿ ಮಾಡ್ತೀನಿ ಅಂದರೆ, ಹ್ಯಾಂಡ್ಸ್ಗೂ ಮತ್ತು ಬ್ಯಾಕಲ್ಲಿ ಎಲ್ಲ ನಾನು ಪೈಪಿಂಗ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೀವು ನೋಡಬೇಕು ಅನ್ನೋದಿದ್ರೆ ಖಂಡಿತ ನಾನು ಅಲ್ಲಿ ಸ್ಪೀಡಾಗಿ ಹಾಕ್ತೀನಿ. ನೋಡಿ, ವೀಡಿಯೋ ಕೂಡ ನೋಡ್ಬೋದು ನೀವು. ನಾನು ಯಾವ ರೀತಿ ಫಿನಿಶಿಂಗ್ ಕೊಟ್ಟು ಬ್ಲೌಸ್ನ ಫಿನಿಶ್ ಮಾಡ್ತೀನಿ ಅಂತ ನೋಡೋಕೆ ಇಂಟ್ರೆಸ್ಟ್ ಇರೋರು ಖಂಡಿತ ಸ್ಟಿಚಿಂಗ್ ವೀಡಿಯೋ ಕೂಡ ನೋಡಿ. ನಾನು 10 ಮಿನಿಟ್ಸಲ್ಲಿ ಸ್ಪೀಡಾಗಿ ಸ್ಟಿಚಿಂಗ್ ವೀಡಿಯೋನ ಕೊಟ್ಟಿದ್ದೀನಿ. ನಾನು ಯಾವ ರೀತಿ ಫಿನಿಶಿಂಗ್ ಕೊಡ್ತೀನಿ ಬ್ಲೌಸ್ನ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ಫಸ್ಟಿಗೆ ಪೈಪಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಹ್ಯಾಂಡ್ಸ್ಗೂ ಬ್ಯಾಕ್ ಎಲ್ಲ ಪೈಪಿಂಗ್ ಕೊಡೋದ್ರಿಂದ ಪೈಪಿಂಗ್ನ ಫಸ್ಟ್ ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ. ಪೈಪಿಂಗ್ನ ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಡ್ರೆ ನಾವು ಬ್ಲೌಸ್ ಅನ್ನೋದು ಬೇಗನೆ ರೆಡಿ ಮಾಡ್ಕೊಬಿಡ್ಬೋದು. ಸೊ ನೋಡಿ, ಪೈಪಿಂಗ್ನ ನೀಟಾಗಿ ಕ್ಲಾತ್ ನಮಗೆ ಈ ಒಂದು ಟಿಶ್ಯೂ ಗೋಲ್ಡನ್ ಕ್ಲಾತ್ ಸಿಗುತ್ತೆ ನಿಮಗೆ, ಪೈಪಿಂಗ್ ಅಂತಲೇ ಸಿಗುತ್ತೆ. ಸೊ ಅದನ್ನ ತಗೊಂಡು ನೀವು ಪೈಪಿಂಗ್ನ ಈಸಿಯಾಗಿ ಮಾಡ್ಕೋಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಗೋಲ್ಡನ್ ಕಲರ್ ಈ ಒಂದು ಬ್ಲೌಸ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು, ಹಾಗಾಗಿ ನಾನು ಈ ಪೈಪಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಫಸ್ಟಿಗೆ ಬ್ಯಾಕ್ ನಾನು ಕ್ರಾಸ್ ಕಟ್ ಮಾಡಿರಲಿಲ್ಲ 1/2 ಇಂಚ್ದು. ಸೊ ಅದನ್ನು ಕಟ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಪೈಪಿಂಗ್ ಥ್ರೆಡ್ನ ಕೊಡ್ತಿದ್ದೀನಿ. ಸೊ ಈ ರೀತಿ ಪೈಪಿಂಗ್ ಕೊಡೋದ್ರಿಂದ ನಿಮಗೆ ಬ್ಲೌಸ್ ಲುಕ್ ಅನ್ನೋದು ಚೆನ್ನಾಗಿರುತ್ತೆ. ನೀಟಾಗಿ ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೀಟಾಗೀಗ. ನಾವು ಬ್ಲೌಸು ಕಟ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಬ್ಲೌಸ್ ಫಿನಿಶಿಂಗ್ ಸಮೇತ ನಮಗೆ ಬ್ಲೌಸ್ ರೆಡಿ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಬ್ಲೌಸ್ ನೀಟಾಗಿ ಕಟ್ ಮಾಡಿರ್ತೀವಿ, ಒಳ್ಳೆ ಮೆಜರ್ಮೆಂಟ್ ಕೊಟ್ಟು ನೀಟಾಗಿ ಯಾವುದೇ ರೀತಿ ಫಿಟ್ಟಿಂಗ್ ಪ್ರಾಬ್ಲಮ್ ಬರದೆ ಕಟ್ ಮಾಡಿರ್ತೀವಿ. ಫಿನಿಶಿಂಗ್ ನೀಟಾಗಿ ಕೊಟ್ಟಿಲ್ಲ ಅಂದರೆ ನಮಗೆ ನೀಟಾಗಿ ಬ್ಲೌಸು ಲುಕ್ ಅನ್ನೋದೇ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಕಟ್ಟಿಂಗ್ ಎಷ್ಟು ಇಂಪಾರ್ಟೆಂಟಾಗಿ ಕಟ್ ಮಾಡ್ತೀವೋ ಸ್ಟಿಚಿಂಗು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಸ್ಟಿಚ್ ಮಾಡುವಾಗ ನೀಟಾಗಿ ಫಿನಿಶಿಂಗ್ ಕೊಡಬೇಕಾಗತ್ತೆ. ಸೊ ಆ ರೀತಿ ನೀಟಾಗಿ ಫಿನಿಶಿಂಗ್ ಯಾವ ರೀತಿ ಕೊಡೋದು ಅಂತ ನೀವು ಈ ಸ್ಟಿಚಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ನೋಡಿ, ಈಗ ಫ್ರಂಟು ಮತ್ತು ಬ್ಯಾಕು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಅದೇ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ಸೊ ಅದೆಲ್ಲ ವೀಡಿಯೋ ಹಾಕಿದ್ರೆ ಲೆಂತಿ ಆಗುತ್ತೆ. ನೋಡಿ, ಈ ರೀತಿ ಪೀಸ್ನ ಕೊಟ್ಕೊಳ್ತಾ ಇದ್ದೀನಿ. ಇಲ್ಲಿ ಮೇನ್ ಫ್ಯಾಬ್ರಿಕ್ಕಿಗೂ ಪೀಸ್ ಕೊಡಬೇಕು, ನಾನು ಲೈನಿಂಗೂ ಪೀಸ್ ಕೊಡಬೇಕಾಗಿದೆ. ಹಾಗಾಗಿ ನೀವು 1.5 ಮೀಟ್ರ್ ತೊಗೊಂಬಿಟ್ರೆ ನಿಮಗೆ ಲೈನಿಂಗಲ್ಲಿ ಯಾವುದೇ ರೀತಿ ಪೀಸ್ ಕೊಡೋ ಅವಶ್ಯಕತೆ ಇರೋಲ್ಲ. 1.5 ಮೀಟ್ರ್ ನಿಮ್ಮ ಬ್ಲೌಸ್ ನೀವು ಹೊಲ್ಕೋತಾ ಇದ್ದೀರಿ ಅಂದರೆ ತಗೊಳ್ಳಿ. ಕಸ್ಟಮರ್ದಂದರೆ ನೀವು 1.5 ಮೀಟ್ರ್ ಲೈನಿಂಗ್ ಹಾಕಿದ್ರು ಅವರು ಕೊಡೋದು ದುಡ್ಡು 1 ಮೀಟ್ರ್ ಅಷ್ಟೇ ನಮಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ 1 ಮೀಟ್ರಲ್ಲೇ ನೀವು ಅಡ್ಜಸ್ಟ್ನ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಮೇನ್ ಫ್ಯಾಬ್ರಿಕ್ಕು ಪೀಸ್ ಕಟ್ಟಬೇಕಾಗುತ್ತೆ. ಇದು ಸೈಜ್ ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನೀವು ಸೈಜು ಈಗ ಬರ್ತಿರುವಂತಹ ಪೀಸಸ್ ಎಲ್ಲ ಚಿಕ್ಕ ಚಿಕ್ಕ ಪೀಸಸ್ಗಳು. ಸೊ ಹಾಗಾಗಿ ನಾವು ಮೇನ್ ಫ್ಯಾಬ್ರಿಕ್ಕು ಪೀಸ್ ಕೊಡಬೇಕಾಗತ್ತೆ. ಇದೆಲ್ಲ ಟೈಮ್ ಸ್ವಲ್ಪ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಈ ಪೀಸ್ ಕೊಡೋದು. ಈ ಲೈನಿಂಗ್ಗೆ ಮೇನ್ ಫ್ಯಾಬ್ರಿಕ್ಗೆ ಎಲ್ಲನೂ ನಾವು ಪೀಸ್ ಕೊಡಬೇಕಂದ್ರೆ ಟೈಮ್ ಅನ್ನೋದು ಜಾಸ್ತಿ ತಗೊಳುತ್ತೆ. ಸೊ ಆ ಥರ ಪೀಸ್ ಕೊಡೋದಿಲ್ಲ ಅಂದರೆ ನಾವು ಬೇಗನೆ ಬ್ಲೌಸ್ನ ಮುಗಿಸ್ಬಿಡ್ಬೋದು. ನೋಡಿ, ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಅದಕ್ಕೂ ಹ್ಯಾಂಡ್ಸ್ಗೂ ನಾನು ಪೈಪಿಂಗ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಬ್ಲೌಸ್ ಈ ರೀತಿ ಪೈಪಿಂಗ್ ಕೊಟ್ಟು ಫಿನಿಶಿಂಗ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಲುಕ್ ವೈಸ್ ಹಾಕ್ಕೊಂಡಾಗ. ಸೊ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಹ್ಯಾಂಡ್ಸ್ಗೆ ಬ್ಯಾಕ್ಗೆಲ್ಲ ಪೈಪಿಂಗ್ನ ಕೊಟ್ಟು ಸ್ಟಿಚ್ ಮಾಡಿ ನೋಡಿ ಹೇಗೆ ಬಂತು ಹೇಗೆ ಕಾಣಿಸ್ತಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ
ಕಮೆಂಟ್ನ ಮಾಡಿ. ನೋಡಿ ಈ ಥರ ನೀಟಾಗಿ ಅಟ್ಯಾಚ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಯಾವುದೇ ರೀತಿ ರಿಂಕಲ್ ಬರದೇ ಇರೋ ಥರ ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ನೋಡಿ, ನನಗಿಲ್ಲಿ ಸ್ವಲ್ಪ ಲೈನಿಂಗು ಶಾರ್ಟೇಜ್ ಆಯಿತು. ಮೇನ್ ಫ್ಯಾಬ್ರಿಕಲ್ಲಿ ನಾನಿಲ್ಲಿ ಕವರ್ ಮಾಡಿದ್ದೀನಿ. ಈ ರೀತಿ ನೋಡಿ, ಇಷ್ಟು ಹ್ಯಾಂಡ್ಸು. ಸೊ ಹ್ಯಾಂಡ್ಸು ಅಷ್ಟೇ ವೆರಿ ಇಂಪಾರ್ಟೆಂಟು. ಹ್ಯಾಂಡ್ಸು ಕೂಡ ರಿಂಕಲ್ ಬಂದರೆ ನಿಮಗೆ ಬ್ಲೌಸ್ ಲುಕ್ ಅನ್ನೋದೇ ಹಾಳಾಗ್ಬಿಡುತ್ತೆ. ನೀವು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿಲ್ಲ ಅಂದರೆ ಕೂಡ ಒಂದೊಂದು ಸಲ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಶೇಪ್ ಬೆಲ್ಟ್ನ ಯಾಕೆ ನಿಮಗೆ ತೋರಿಸ್ತಿದ್ದೀನಿ ಅಂದರೆ, ನೋಡಿ ಈ ರೀತಿ ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡಿಕೊಂಡು ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕಾಗುತ್ತೆ, ಎಸ್ಪೆಷಲಿ ಶೇಪ್ ಬೆಲ್ಟಿಗೆ. ಯಾಕಂದರೆ ನೀವು ಒಂದು ಸಲ ಕಟ್ ಮಾಡ್ಕೊಂಬಿಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಬಿಡ್ಬಾರ್ದು. ನೋಡಿ ಕಪ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈ ಮೆಥಡಲ್ಲಿ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ. ಕಪ್ ಶೇಪಲ್ಲಿ ಯಾವುದೇ ರೀತಿ ಕಪ್ ಅನ್ನೋದು ಪ್ರೆಸ್ ಆಗ್ದಂಗೆ ಇರುತ್ತೆ. ಚೆಸ್ಟ್ ಅನ್ನೋದು ನೀಟಾಗಿ ನಮಗೆ ಕಪ್ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ. ನೋಡಿ, ಈಗ ಇದಕ್ಕೆ ನಾನು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ತೀನಿ. ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡೋದಕ್ಕೆ ಬಟ್ಟೆನ ಎಳಿಬಾರ್ದು. ಶೇಪ್ ಬೆಲ್ಟ್ನೂ ಅಷ್ಟೇ, ಮತ್ತು ಈ ಒಂದು ಚೆಸ್ಟ್ ಪಾರ್ಟ್ ಕ್ಲಾತು ಅಷ್ಟೇ ಎಳಿದಿರ ನಾವು ಅಟ್ಯಾಚ್ ಮಾಡಬೇಕು. ಆವಾಗಲೇ ನಮಗೆ ನೀಟಾಗಿ ಬರೋದು. ಇಲ್ಲಾಂದರೆ ಅಲ್ಲೂ ಕೂಡ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಟು ಆ ಒಂದು ಶೇಪ್ ಬೆಲ್ಟ್ನ ಒಳಗಡೆ ಇರೋದನ್ನು ಹೊರಗಡೆ ತೊಗೋಬೇಕಾಗತ್ತೆ. ನೋಡಿ ಈ ರೀತಿ ತೊಗೊಂಡಿದ್ದಾದಮೇಲೆ ನಾವು ನೀಟಾಗಿ ಕೈಯಲ್ಲೇ ಸೆಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಅನಿಸಿದ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿ ಎಷ್ಟು ಲೆಂತ್ ಇದೆ ಅಂತ. ಸೊ ಒಂದು ಸ್ವಲ್ಪ ಜಾಸ್ತಿ ಉದ್ದ ಅಂದರೆ ಒಂದು ಪಾಯಿಂಟಷ್ಟು ಡಾಟಿಗೆ ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸ್ಟಿಚ್ನ ಹಾಕ್ಕೊಂಡೆ. ನೋಡಿ, ಈ ಕಡೆ 1/2 ಇಂಚ್ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಕೊಂಡ್ರೆ ಈಗ ಉಕ್ಪಟ್ಟಿ ಐಪಟ್ಟಿನ ರೆಡಿ ಮಾಡ್ಕೊಳ್ತೀನಿ. ಈಗ ನೆಕ್ಕಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಲೈನಿಂಗ್ ಪೀಸ್ ಇದೆಯಲ್ಲ, ಅದರಲ್ಲಿ ನಾನು ಐಪಟ್ಟಿನ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ. ಈಗ ಉಕ್ಪಟ್ಟಿಗೆ ಈ ರೀತಿ ನೋಡಿ ಒಂದು ಫ್ರಿಲ್ನ ಕೊಟ್ಕೊಳ್ಳಿ ಡಾಟ್ ಹತ್ರ. ನಿಮಗೆ ನೀಟಾಗಿ ಟರ್ನ್ ಆಗುತ್ತೆ ಲೈನಿಂಗ್ ಅನ್ನೋದು. ನೋಡಿ ಈ ರೀತಿ ಫ್ರಿಲ್ ಕೊಡೋದ್ರಿಂದ ನಿಮಗೆ ನೀಟಾಗಿ ಅಲ್ಲಿ ರಿಂಕಲ್ ಬರ್ದಿರ ಕ್ಲಾತ್ ಅನ್ನೋದು ನೀಟಾಗಿ ಕೂರುತ್ತೆ. ಈಗ ನೋಡಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಿಮ್ಗೆ ಈ ಒಂದು ಕಟ್ಟಿಂಗಲ್ಲಿ ಮತ್ತು ಸ್ಟಿಚಿಂಗಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಮಾಡ್ತೀನಿ. ಈಗ ನೋಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಸೇಮ್ 1/2 ಇಂಚ್ ಮಾರ್ಜಿನ್ಗೆ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ರೀತಿ ವೇರಿಯೇಷನ್ ಬಂದಿಲ್ಲ. ನನಗೆ ಸ್ಲೀವ್ಸು ಕರೆಕ್ಟಾಗಿ ಮ್ಯಾಚ್ ಆಯಿತು. ನೋಡಿ, ಮತ್ತು ನ್ಯಾಚ್ ಟು ನ್ಯಾಚು ಶೋಲ್ಡರ್ ಹತ್ರ ನಾವೇನು ನ್ಯಾಚ್ ಕೊಟ್ಟಿರ್ತೀವೋ ಆ ನ್ಯಾಚ್ ಹತ್ರ ಬಂದಿರಬೇಕು ಸ್ಲೀವ್ ನ್ಯಾಚು ಕೂಡ. ಆವಾಗಲೇ ನಮಗೆ ಸ್ಲೀವ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡಿ, ಇದಕ್ಕೆ ಪೈಪಿಂಗ್ನ ಕೊಡ್ತಿದ್ದೀನಿ ನಾನು. 1/4 ಇಂಚ್ ಮಾರ್ಜಿನ್ನ ಬಿಗಿನರ್ಸ್ ಆದರೆ ಮಾರ್ಕ್ ಮಾಡ್ಕೊಳ್ಳಿ. 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಪೈಪಿಂಗ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ರೌಂಡ್ಸಲ್ಲಿ ಟರ್ನ್ ಮಾಡ್ಕೊಳ್ಳೋದು ಬಟ್ಟೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ನೆಕ್ ಶೇಪ್ ಅನ್ನೋದು. ಸೊ ನೀವು ನೀಟಾಗಿ ಆ ಟರ್ನಿಂಗ್ಸಲ್ಲಿ ಪೈಪಿಂಗ್ ಕೊಡ್ಬೇಕಾದ್ರೆ ಬಟ್ಟೆನ ನೀವು ಯಾವ ರೀತಿ ಟರ್ನ್ ಮಾಡ್ಕೊಳ್ತೀರೋ ನಿಮಗೆ ಶೇಪ್ ಅನ್ನೋದು ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈಗ 1/4 ಇಂಚ್ ಬಿಡ್ತಲ್ಲಿ ನಾನು ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆಗೆ. ಈ ರೀತಿ ಈವನ್ ಆಗಿರಬೇಕು ಫೋಲ್ಡಿಂಗ್ ಕ್ಲಾತ್ ಅನ್ನೋದು. ಇಲ್ಲ ಅಂದರೆ ನಮಗೆ ಒಂದು ಸ್ಟಿಚ್ ಮೇಲೆ ಬರೋ ಸ್ಟಿಚ್ ಅನ್ನೋದು ಒಂದು ಕಡೆ ಅಗಲ ಒಂದು ಕಡೆ ಸಣ್ಣ ಈ ಥರ ಬರುತ್ತೆ. ಸೊ ಹಾಗಾಗಿ ನೀವು ನೀಟಾಗಿ ಫೋಲ್ಡಿಂಗ್ ಒಂದೇ ಥರ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ ಎಕ್ಸ್ಟ್ರಾ ಬಂದಿದ್ದರೆ ನಿಮಗೆ ನೋಡಿ ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ. ಹುಷಾರಾಗಿ ಟ್ರಿಮ್ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಬ್ಲೌಸು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನಾನು ಫಿನಿಶಿಂಗ್ನ ಕೊಟ್ಟು ಬ್ಲೌಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ಟಿಚ್ ಮಾಡಿದ ಬ್ಲೌಸ್ ನಿಮ್ಗೆ ಹೇಗೆ ಅನಿಸ್ತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನೋಡಿ, ನೆಕ್ ಅನ್ನೋದು ಪರ್ಫೆಕ್ಟಾಗಿ ಯಾವುದೇ ರೀತಿ ನೆಕ್ ಶೇಪ್ ಅನ್ನೋದು ಚೇಂಜ್ ಆಗಿಲ್ಲ. ಪೈಪಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬಂತು. ಈಗ ನೋಡಿ ಡಾಟ್ನ ಹಿಡಿತಿದ್ದೀನಿ ನಾನು, 4th ಡಾಟ್ನ. ಸೊ ಲೆಂತ್ ಚೆಕ್ ಮಾಡಿಕೊಂಡು 4th ಡಾಟ್ನ ಹಿಡಿದೆ ನಾನು. ನೋಡಿ, ಈಗ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಸೈಡ್ ಫಿಟ್ಟಿಂಗ್ನ ಕೊಡ್ತಿದ್ದೀನಿ. ನೋಡಿ ಈ ರೀತಿ ಆ ಕೂಳೆ ಅನ್ನೋದು ಮೇಲಕ್ಕೆ ಬರಬೇಕು. ಆ ರೀತಿ ಆರ್ಮೋಲ್ ನಾವು ಅಟ್ಯಾಚ್ ಮಾಡಿರ್ತೀವಲ್ಲ, ಆ ಕೂಳೆ ಮೇಲಕ್ಕೆ ಬರೋ ಥರ ಎರಡೂ ಪ್ಲೇಸ್ ಮಾಡ್ಕೊಂಡು ನಾವು ಸ್ಟಿಚ್ನ ಮಾಡಬೇಕಾಗತ್ತೆ. ಆವಾಗಲೇ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸೊ ಇದನ್ನು ನೀಟಾಗಿ ಎರಡೂ ಕಡೆನೂ ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ನ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಅನ್ನೋದು ಆಯಿತು. ನೋಡಿ, ಯಾವುದೇ ರೀತಿ ನಮಗೆ ಪ್ಲಸ್ ಆಕಾರದಲ್ಲಿ ನೋಡಿ ಆರ್ಮೋಲ್ ಹತ್ರ ಎಷ್ಟು ಚೆನ್ನಾಗಿ ಬಂದಿದೆ, ಬಾಟಮಲ್ಲೂ ಅಷ್ಟೇ ಕರೆಕ್ಟಾಗಿ ಬಂದಿದೆ. ಈಗ ವೇಸ್ಟ್ ಒಂದು ಸಲ ಚೆಕ್ ಮಾಡ್ಕೊಂಡು ನಾನು ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ನ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇನ್ನೂ ಒಂಚೂರು ನನಗೆ
ಜಾಸ್ತಿ ಅನ್ನಿಸ್ತು ವೇಸ್ಟ್ ಹತ್ರ, ಹಾಗಾಗಿ ಇನ್ನೊಂದು ಸ್ಟಿಚ್ಚನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿ ಬ್ಲೌಸ್ನ ಫಿನಿಶ್ ಮಾಡಿಕೊಂಡೆ. ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.